ನಮಸ್ಕಾರ. ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಜ್ಯೋತಿಷ್ಯ ಪಾಠದಲ್ಲಿ ಎರಡು ವಿಷಯಗಳು ಬಿಟ್ಟರೆ ಉಳಿದದ್ದೆಲ್ಲ ಕೂಡ ಮುಕ್ತಾಯವಾಗಿದೆ. ಒಂದು ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ, ಇದು ತುಂಬ ದೊಡ್ಡ ಟಾಪಿಕ್ಕು. ನಂತರ ಪ್ರಶ್ನೆ, ಇದೆರಡೂ ಉಳ್ಕೊಂಡಿದೆ. ಇದು ಬಿಟ್ಟು ಬೇರೆಲ್ಲ ಕೂಡ ಈ ತನಕ ಮುಕ್ತಾಯ ಆಗಿದೆ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಮನೆ, ಹಣ, ಇನ್ನು ಸಣ್ಣ ಪುಟ್ಟ ಪ್ರಶ್ನೆಗಳು, ಇದನ್ನೆಲ್ಲ ಕೂಡ ನಾವು ಮುಂದುವರಿಸಿದ್ದೇವೆ. ಇವತ್ತಿನ ಪಾಠದಲ್ಲಿ ಇವತ್ತು ಗುರುಪೂರ್ಣಿಮೆ ಕೂಡ ಆಗಿದೆ. ಎಲ್ಲರಿಗೂ ಕೂಡ ಗುರುಪೂರ್ಣಿಮೆ ಪರ್ವದಿನದ ಶುಭಾಶಯಗಳು. ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ. ಗುರು ಅಂತಂದರೆ ಗುರಿಯನ್ನು ತೋರಿಸುವನನ್ನು ಗುರು ಅಂತಾರೆ. ನಮ್ಮ ಜೀವನದಲ್ಲಿ ನಾವು ಸಣ್ಣತನದಾಗಿ ಓದ್ಕೊಂಡಾಗಿಂದ ಇಷ್ಟು ತನಕ ಎಷ್ಟೋ ಜನ ನಮ್ಮ ಮಾರ್ಗನಿರ್ದೇಶವನ್ನು ಮಾಡಿರ್ತಾರೆ. ಸಣ್ಣ ಓದಿಕೊಳ್ಳೋ ಕಾಲಕ್ಕೆ ಯಾವ ಮಾರ್ಗದಲ್ಲಿ ಹೋಗಬೇಕು, ಅದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಯಾವ ಮಾರ್ಗದಲ್ಲಿ ಹೋಗಬೇಕು, ಎಲ್ಲರೂ ಟೀಚಿಂಗ್ ಮಾಡೋ ಥರನೇ ಅಲ್ಲ, ಸಣ್ಣ ಒಂದು ಡೆಸಿಷನ್ ತೊಗೊಳ್ಳಿಕ್ಕೆ ಹೆಲ್ಪ್ ಮಾಡೋರು ಕೂಡ ನಮಗೆ ಆ ಸಮಯದಲ್ಲಿ ಗುರುಗಳೇ ಆಗ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಬಂದಂಥ, ನಮ್ಮನ್ನು ನಿರ್ದೇಶನ ಮಾಡಿದಂಥ ಎಲ್ಲ ಗುರುಗಳಿಗೂ ಒಂದು ಸಲ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನಾವು ಪಾಠವನ್ನು ಮುಂದುವರಿಸೋಣ. ಇವತ್ತಿನ ಪಾಠದಲ್ಲಿ ಸ್ಪೆಸಿಫಿಕ್ಕಾಗಿ ಟಾಪಿಕ್ ಏನೂ ಅಂದುಕೊಳ್ಳಿಲ್ಲ. ಆ್ಯಕ್ಚುಲಿ ವೈದ್ಯ ಜ್ಯೋತಿಷ್ಯ ಅಂತಂಬುದು ಪ್ರಾರಂಭ ಮಾಡಬೇಕಾಗಿತ್ತು. ಇಷ್ಟು ಒಳಗೆ 2 ಪ್ರಶ್ನೆಗಳು ಬಂತು. ಹಿಂದೆ ನಾನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳಿದ್ದೆ, ಅದು 2 ಉಳ್ಕೊಂಡಿದೆ. ಅದನ್ನು ಇವತ್ತು ಮುಂದುವರಿಸಿ ನಂತರ ಮುಂದಿನ ಪಾಠಗಳಲ್ಲಿ ವೈದ್ಯ ಜ್ಯೋತಿಷ್ಯವನ್ನು ನಾವು ಪ್ರಾರಂಭ ಮಾಡೋಣ. ಇಷ್ಟು ದಿನ ಕಲ್ತಿದ್ದು ಒಂದು ಥರ ಆದರೆ ವೈದ್ಯ ಜ್ಯೋತಿಷ್ಯವೇ ಒಂದು ಥರ. ನಮ್ಮ ಜೀವನವನ್ನು ಸಂತೋಷವನ್ನು ಮಾಡೋದು, ಆರೋಗ್ಯ ಶಾರೀರಿಕವಾಗಿ ಮಾನಸಿಕವಾಗಿ ಸಂತೋಷವಾಗಿ ಮಾಡಿಕೊಳ್ಳೋದರಲ್ಲಿ ಜ್ಯೋತಿಷ್ಯ ನಮ್ಮನ್ನು ಹೇಗೆ ಮಾರ್ಗನಿರ್ದೇಶನ ಮಾಡುತ್ತೆ ಅಂತಂಬುದು ಕೂಡ ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತು ಉಳ್ಕೊಂಡಿರೋ ಪ್ರಶ್ನೆ 2. ಒಂದು ವಿವಾಹಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಇನ್ನೊಂದು ಜಾತಕ, ಗೋಚಾರ, ದಶೆ, ಇದು 3 ಒಟ್ಟಿಗೆ ನೋಡೋ ಹೇಗೆ ಅಂತಂಬುದು ಒಂದು ಪ್ರಶ್ನೆ. ಅದನ್ನು ಮುಂದುವರಿಸೋಣ. ಇದರ ಜೊತೆ ನಿಮಗೂ ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ನೀವು ಕೇಳಬಹುದು. ಮೊದಲನೇ ಪ್ರಶ್ನೆ ಇದು ವಾಟ್ಸಾಪಲ್ಲಿ ಕೂಡ ನಾನು ಎಲ್ಲರಿಗೂ ಕಳಿಸಿದ್ದೆ. ಇದಕ್ಕೆ ಸಂಬಂಧಪಟ್ಟದ್ದೇ. ಡಿವೋರ್ಸ್ ಹೆಚ್ಚು ಸಮಾಜದಲ್ಲಿ ಈಗ ಬಯಸ್ತಾ ಇರೋದು. ಪ್ರಸ್ತುತ ಯುಗದಲ್ಲಿ ಮದುವೆ ಆದ ಕೆಲವೇ ದಿನಗಳಲ್ಲೇ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ. ಇದಲ್ಲದೆ ಗಂಡ ಹೆಂಡತಿಯ ಸಂಬಂಧ ನಡುವೆ ಇನ್ನೊಂದು ವ್ಯಕ್ತಿಯ ಪ್ರವೇಶವಾಗಿ ಸಂಬಂಧಗಳು ಯಾವುದೋ ರೀತಿಯಲ್ಲಿ ಸಾಗ್ತಾ ಇವೆ. ಇದಕ್ಕೆ ಕಾರಣಗಳೇನು? ಗಂಡನ ತಪ್ಪೆ, ಹೆಂಡತಿಯ ತಪ್ಪೆ? ಇದು ಯಾರ ನಿರ್ಧಾರ? ಇದರಲ್ಲಿ ಸಾಮಾಜಿಕ ಜಾಲತಾಣದ ಪಾತ್ರ ಇದೆ. ಇಟ್ಸ್ ಎ ಜನರಲ್ ಕ್ವಶನ್. ಜ್ಯೋತಿಷ್ಯಕ್ಕೆ ಹೆಚ್ಚು ಕನೆಕ್ಟ್ ಆಗಲ್ಲ, ಬಟ್ ನಡೀತಾ ಇರೋದಂತೂ ಸತ್ಯ. ನಾವು ಹೇಳುವಂಥದ್ದಲ್ಲ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿ, 2022, 23, 24 ಡಿವೋರ್ಸ್ ರೇಟ್ ಇನ್ ಇಂಡಿಯಾ ಅಂತ ನೀವು ನೆಟ್ಟಲ್ಲಿ ಹುಡುಕಿದರೆ ನಿಮಗೆ ಇದು ಎಷ್ಟುವರೆಗೂ ನಡೀತಾ ಇದೆ ಅಂತಂಬೋದು ನಮಗೆ ಗೊತ್ತಾಗ್ತದೆ. 62+ ಇದೆ ನಮ್ಮ ಭಾರತದಲ್ಲಿ. ಸನಾತನ ಧರ್ಮ ಬೇರೆ ದೇಶಗಳಿಗೆ ವೈವಾಹಿಕ ವ್ಯವಸ್ಥೆಯನ್ನು ಹೇಗಿರಬೇಕು ಅಂತ ತೋರಿಸಿಕೊಂಡಂಥ ಭಾರತದಲ್ಲೇ ಈ ಥರದ ಸ್ಥಿತಿ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಇದಕ್ಕೆ ಸ್ಪೆಸಿಫಿಕ್ಕಾಗಿ ಇವರು ಕಾರಣ, ಇದು ಕಾರಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಮೂಲವನ್ನು ಹುಡುಕ್ಬೋದು. ಮೂಲಭೂತವಾಗಿ ಏನು ಕಾರಣ ಅಂತಂದರೆ ಮನುಷ್ಯನ ಯೋಚನೆ.
ಯೋಚನೆಯ ಕಾರಣ. ಯೋಚನೆ ಬದಲಾಗದಷ್ಟುವರೆಗೂ ಯಾವುದನ್ನು ಬದಲಾವಣೆ ಮಾಡಲಿಕ್ಕಾಗೋದು. ಒಬ್ಬ ಮನುಷ್ಯನಲ್ಲಿ ಪರಿವರ್ತನೆ ಆಗಬೇಕು, ಅದು ವಿವಾಹವೇ ಆಗ್ಬೋದು, ಬೇರೆ ಯಾವ ವಿಚಾರದಲ್ಲೇ ಆಗಲಿ. ಪರಿವರ್ತನೆ ಬಯಸಬೇಕು. ಕೆಲವೊಮ್ಮೆ ನಾವೇ ಅಂದುಕೊಳ್ತೇವೆ, ನಾನು ಚೇಂಜ್ ಆಗಬೇಕು, ನನ್ನಲ್ಲಿ ಪರಿವರ್ತನೆ ಬರಬೇಕು, ನಾನು ಏನು ಅಂತ ಒಬ್ಬರಿಗೆ ತೋರಿಸ್ಬೇಕು ಅಂತ. ಈ ಥರ ಕಮಿಟ್ಮೆಂಟ್ ತೊಗೊಳ್ಳೋರಿಗೆ ಕೂಡ ಬೇಕಾದ್ದೇನೆಂದರೆ ಪರಿವರ್ತನೆ. ಎಲ್ಲಿ ಪರಿವರ್ತನೆ ಬೇಕು ಅಂತಂದರೆ ಯೋಚನೆ. ನಾವು ಹೇಗಿರಬೇಕು ಅದಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡಬೇಕು. ಈ ಥರ ವಿಚ್ಛೇದ ಮದುವೆ ಮಾಡಿಕೊಳ್ಳೋ ಕಾಲಕ್ಕೆ ಯಾರೂ ಬಯಸೋದಿಲ್ಲ ನಾವು ಡೈವರ್ಸ್ ತೊಗೊಳ್ಳೋಣ. ಡಿವೋರ್ಸ್ ತೊಗೊಳ್ಳೋದ್ರಲ್ಲಿ ಯಾರೂ ಇಂಟ್ರೆಸ್ಟ್ ತೋರಿಸಲ್ಲ. ಯಾವಾಗ ಡಿವೋರ್ಸ್ ರೇಟ್ ಬರುತ್ತೆ, ಡಿವೋರ್ಸ್ ಎಂಬ ಟಾಪಿಕ್ ಬರುತ್ತೆ, ನಾನು ನನ್ನ ಅಂದುಕೊಂಡಂಗೆ ಈ ಹುಡುಗಿ ಇಲ್ಲ. ಒಂದು ಸಲ ಜಗಳ ಬಂತು ಅಂದ್ಕೊಳ್ಳಿ, ಇದೇ ಥರ ಮುಂದೆ ಜಗಳ ಆಡಬೇಕಾಗತ್ತೇನು, ಎಲ್ಲೋ ಒಂದು ಕಡೆ ಇದನ್ನು ಮುಗಿಸೋಣ ಅಂತಂಬ ಒಂದು ನಿರ್ಧಾರದಲ್ಲಿ ಡಿವೋರ್ಸ್ ಅಂತಂಬುದು ಬರುತ್ತೆ. ಇದು ಜ್ಯೋತಿಷ್ಯಕ್ಕೆ ಸಂಗತ ಆಲದ್ದಂಥ ವಿಷಯ. ಇದು ಜ್ಯೋತಿಷ್ಯದಲ್ಲಿ ಎಲ್ಲಿ ಕೂಡ ಡಿವೋರ್ಸ್ ಅಂತಂಬುದು ಬರೋದೇ ಇಲ್ಲ. ಕೆಲವೊಮ್ಮೆ ಜ್ಯೋತಿಷ್ಯರು ಹೇಳ್ಬೋದು, ಈ ಟರ್ಮಿನಾಲಜಿ ಯೂಸ್ ಮಾಡ್ಬೋದು, ನಿಮಗೆ ಬಹುಭಾರ್ಯ ಯೋಗ ಇದೆ ಅಂದರೆ ನಮ್ಮ ದೇಶದ ಕಾನೂನು ಪ್ರಕಾರ ಎರಡನೇ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕಾದ್ರೆ ಮೊದಲನೇ ಹುಡುಗಿ ಡೈವರ್ಸ್ ಆಗಬೇಕು. ಹಾಗಾಗಿ ನಿಮಗೆ ಎರಡನೇ ಮದುವೆ ಇದೆ, ದ್ವಿಕಳತ್ರ ಯೋಗ ಇದೆ, ಬಹುಭಾರ್ಯ ಯೋಗ ಇದೆ, ಹಾಗಾಗಿ ನಿಮಗೆ ಡೈವರ್ಸ್ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರ ಆ ರೀತಿ ಒಪ್ಪೋದಿಲ್ಲ. ನಮ್ಮ ಪ್ರಕಾರ ನಮಗೇನಂತಂದರೆ ಮದುವೆ ಅಂತಂದರೆ ಎರಡು ಥರ. ಒಂದೇ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಥವಾ ದೊಡ್ಡವರ ಸಮಕ್ಷದಲ್ಲಿ ಮದುವೆ ಆಗಬೇಕು. ಇದು ಮದುವೆ ಅಂತಂದರೆ ನಾವು ಅಂದುಕೊಂಡಿರೋದು. ಬಟ್ ಶಾಸ್ತ್ರದಲ್ಲಿ ಆ ಥರ ಏನೂ ನಿಯಮ ಇಲ್ಲ. ಒಬ್ಬರನ್ನ ಇಷ್ಟಪಡೋದು ಕೂಡ ಮದುವೆ ಕೆಳಗೆ ಬರುತ್ತೆ, ಪ್ರೀತಿ ಕೆಳಗೆ ಬರುತ್ತೆ. ಅದು ಅವ್ರ ಕನ್ಸೆಂಟ್ ಇದೆಯೋ ಇಲ್ವೋ ಬೇರೆ ವಿಚಾರ, ಪ್ರೀತಿ ಕೆಳಗೆ ಬರುತ್ತೆ. ಮ್ಯೂಚುವಲ್, ಅವರು ನಮ್ಮನ್ನು ಇಷ್ಟಪಟ್ಟರು, ನಾವು ಇಷ್ಟಪಟ್ಟಿವಿ ಅಂತಂದರೆ ಅದು ವಿವಾಹದ ಕೆಳಗೆ ಬರುತ್ತೆ. ಇಷ್ಟಪಡೋದು ಯಾವುದಕ್ಕೋಸ್ಕರ? ಒಂದೇ ಮದುವೆ ಆಗಬೇಕು. ಮದುವೆ ಆಗದೇ ಇದ್ದರೆ ಆ ಇಷ್ಟ ಯಾವುದಕ್ಕಾಗ್ತದೆ? ಅದು ಅವರವರಿಗೆ ಬಿಟ್ಟದ್ದು. ಹಾಗಾಗಿ ಅದು ಗಾಂಧರ್ವ ವಿವಾಹದ ಕೆಳಗೆ ಬರುತ್ತೆ. ನಮಗೆ ಪ್ರಾಜಾಪತ್ಯ ವಿವಾಹದವರೆಗೆ ಗೊತ್ತು. ಅಷ್ಟವಿವಾಹಗಳಲ್ಲಿ ಬ್ರಹ್ಮ, ಆರ್ಷ, ದೈವ, ಆರ್ಷ, ಪ್ರಾಜಾಪತ್ಯ, ಗಾಂಧರ್ವ, ಅಸುರ, ರಾಕ್ಷಸ, ಪೈಶಾಚಿಕ, ಈ 8 ಥರ ವಿವಾಹ ವ್ಯವಸ್ಥೆ ಇದೆ. ಈಗ ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹ ಇದು ಹಿರಿಯರ ಸಮಕ್ಷದಲ್ಲಿ ನಡೆಯುತ್ತೆ. ಇದಕ್ಕೆ ಯಾರೂ ಕೂಡ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು, ಇದೆಲ್ಲ ಏನೂ ಕಥೆ ಇಲ್ಲ. ಇದು ಧರ್ಮಸಮ್ಮತವಾದಂಥ ವಿವಾಹಗಳು. ಉಳಿದಂಥ 4 ಗಾಂಧರ್ವ, ಅಸುರ, ರಾಕ್ಷಸ, ಪೈಶಾಚಿಕ ಇದು ಬಂದು ರಿಜಿಸ್ಟ್ರೇಷನ್ ನಡಿಬೇಕು. ಇದಕ್ಕೆ ಇದು ಕಾಮ ಸಂಬಂಧವಾದ ವಿವಾಹಗಳು. ಇದರ ಮೋಟೋ ಏನಂತಂದರೆ ಕಾಮ, ನಮ್ಮಲ್ಲಿ ಹುಟ್ಟಿರುವಂಥದ್ದು ಕಾಮವನ್ನು ಅಥವಾ ನಾವು ಬಯಸಿದ್ದು ಅಂತ ಅಂದ್ಕೊಳ್ಳಿ. ಕಾಮ ಅಂದರೆ ಏನು? ಅದು ಹೇಸಿಗೆ ಆಗುವಂಥ ವಿಚಾರ ಅಲ್ಲ. ಬಯಸುವುದು, ಬಯಕೆ, ಅದನ್ನೇ ಕಾಮ ಅಂತೆ. ಎಲ್ಲ ಬಯಕೆಗಳನ್ನು ನಾವು ಕಾಮ ಅನ್ನಲ್ಲ. ನಾವು ಒಂದು ಸಮಾಜದಲ್ಲಿ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ನಡ್ಕೊಂಡ್ರೆ ಅದನ್ನು ಕಾಮನೆ ಅಂತಂತೇವೆ. ಬಯಕೆ ಅಂತಂಬೋದು ಎಲ್ಲದರಲ್ಲಿ ಬಳಸೋದೇ ಬೇರೆ, ಕಾಮ ಅಂತಂಬೋದು ಬಳಸೋದು ಕೆಲವೊಂದು. ಅಂದರೆ ಡಿಗ್ರಿ ಜಾಸ್ತಿ ಇದ್ದರೆ ಕಾಮ ಅಂತ ಬಳಸ್ತೇವೆ. ಈ ಕಾಮಕ್ಕೆ ಸಂಬಂಧಪಟ್ಟ ವಿವಾಹಗಳೇ ಈ ಕೊನೆ 4 ವಿವಾಹ. ಅದರಲ್ಲಿ ಗಾಂಧರ್ವ ವಿವಾಹ ನಮಗೆ ಗೊತ್ತಿದೆ. ಗಾಂಧರ್ವ ವಿವಾಹ ಏನಂತೇವೆ? ಲವ್ ಮ್ಯಾರೇಜಸ್ ಅಂತೇವೆ. ಅದು ಕಾಮ ವಿವಾಹವೇ ಈಗ ನಡೀತಾ ಇರೋದು. ಅದೇ ಓನ್ಲಿ ಕೆಲವೊಮ್ಮೆ ಮೇಲೆ ಒಂದು 10% ಮಾತ್ರ ಪ್ರಾಜಾಪತ್ಯದ ಕಲರಿಂಗ್ ಇರುತ್ತೆ. ಈಗ ಅದು ಕೂಡ ಹೋಗಿದೆ. ಏನೋ ಒಂದು ದೊಡ್ಡ ಇವರ ಲವ್ವನ್ನು ದೊಡ್ಡವರು ಅಪ್ರೂವ್ ಮಾಡಿ ಕಲ್ಯಾಣ ಮಂಟಪ ಚಪ್ರ ಬುಕ್ ಮಾಡಿ ಅಲ್ಲಿ ಮದುವೆ ಮಾಡಿಕೊಳ್ತೀವಿ. ಅಲ್ಲಿ ದೇವರು, ಧರ್ಮ ಅದೆಲ್ಲ ಏನು ಬರೋದಿಲ್ಲ. ಅಲ್ಲಿ ಮಾಡೋದು ಕೂಡ ನಮ್ಮ ಬಗ್ಗೆ ನಾವು ನೋಡಿಕೊಳ್ತೇವೆ ಅಷ್ಟೆ. ನಮ್ಮ ಮದುವೆ ನಾವೇ ನೋಡಿಕೊಳ್ಬೇಕು, ಬೇರೆ ಯಾರೂ ನೋಡಬಾರ್ದು ಅಂತಂಬ ಸ್ವಾರ್ಥವೇ ಇರ್ತದೆ. ಅದಕ್ಕೆ ನೋಡಿ, ಮದುವೆ ಮಾಡೋ ಸಮಯದಲ್ಲಿ ನಾವು ನಮ್ಮ ಬಳಗ ಮಾತ್ರ ಈ ಕಡೆ ಆ ಕಡೆ ಇರ್ತೇವೆ. ಮುಂದೆ ಯಾರು ಇರ್ತಾರೆ? ಕ್ಯಾಮರಾಮ್ಯಾನ್ಗಳು ಇರ್ತಾರೆ. ಬಂದವ್ರು ಏನು ಮಾಡಬೇಕು? ಆ ಕ್ಯಾಮರಾಮ್ಯಾನ್ಗಳು ಬ್ಯಾಕ್ ನೋಡ್ಕೋತಾ ಕೂತಿರ್ಬೇಕು. ಅಲ್ಲಿ ನೋಡುವಂಥ ಯಾರಿಗೂ ಅವಕಾಶ ಕೊಡಲ್ಲ. ನಮ್ಮ ಮದುವೆಯನ್ನು ನಾವೇ ರೆಕಾರ್ಡ್ ಮಾಡಿ ನಾವೇ ನೋಡ್ಕೊಳ್ಬೇಕು ಅಂತಂಬೋ ಸ್ವಾರ್ಥದವರೆಗೂ ನಾವು ಬಂದಿದ್ದೇವೆ. ಹಾಗಾಗಿ ಪ್ರಾಜಾಪತ್ಯ ವಿವಾಹ ಕೂಡ ಆಲ್ಮೋಸ್ಟ್ ಆಲ್ ರೂಲ್ಡ್ ಔಟ್. ಈ ಗಾಂಧರ್ವ ವಿವಾಹದಲ್ಲೇನು ಕೇವಲ ಬಯಸೋದು ಅಲ್ವಾ? ಸೊ ಬಯಸೋದೇನು? ಮನಸ್ಸಿಗೊಂದು ವ್ಯೂಹ ಇರುತ್ತೆ. ಯಾವುದು ಬಯಸತ್ತೋ ಅದೇ ಬೇಡ ಅಂತ ಅನ್ನತ್ತೆ.
ನೀವು ಎಲ್ಲನ ಹೋಗ್ತೀರಾ, ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಒಂದು ಸ್ವೀಟ್ ಮಾಡಿರ್ತಾರೆ. ಎಷ್ಟು ಸ್ವೀಟ್ ಅಂದರೆ ಇಷ್ಟಪಡೋರು ಕೂಡ ಏನು ಮಾಡ್ತಾರೆ, ಮಹಾ ಅಂತಂದರೆ ಒಂದೋ ಎರಡೋ ತಿನ್ನಬಾರ್ದು. ಅಯ್ಯೋ ಇವ್ರಿಗೆ ತುಂಬ ಸ್ವೀಟ್ ಇಷ್ಟ ರೀ, ಇವ್ರಿಗೊಂದು ಹಾಕ್ರಿ ಅಂತಂದ್ರೆ ಅವನು 2-3 ಹಾಕ್ತಾನೆ. ತಿನ್ನಲಿಕ್ಕಾಗ್ತದೆ? ಯಾವುದು ತಿಂತೀವೋ ಅದೇ ನಮಗೆ ಬೇಸರ ಆಗ್ತದೆ. ಒಂದು ತಿಂದರೆ ತುಂಬ ಚೆನ್ನಾಗಿರುತ್ತೆ, 2 ತಿಂದರೆ ಓಕೆ ಅನಿಸುತ್ತೆ, 3ನೇ ತಿಂದರೆ ಸಾಕು ಅನಿಸುತ್ತೆ, 4ನೇ ತಿಂದರೆ ಜೀವನದಲ್ಲಿ ಇನ್ಮೇಲೆ ಬೇಡಪ್ಪ ಅಂತ ಅನಿಸುತ್ತೆ. ಯಾಕೆ? ನಾವು ಇಷ್ಟಪಟ್ಟಿದ್ದೆ ತಾನೇ. ನಾವು ಇಷ್ಟಪಟ್ಟಿದ್ದೇ ಒಂದು ಲಿಮಿಟ್ ಕ್ರಾಸ್ ಆದರೆ ಏನಾಗುತ್ತೆ, ಅದರ ಮೇಲೆ ಶತ್ರುತ್ವವನ್ನು ಬೆಳೆಸಿಕೊಡ್ತೇವೆ. ಹಾಗೆ ಹುಡುಗ ಹುಡುಗಿ ಮಧ್ಯೆ ಇರುವಂಥ ಪ್ರೀತಿ ಕೂಡ ಇಷ್ಟೇ. ಫಸ್ಟ್ ಟೈಮ್ ನೋಡೋ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಮಾತಾಡೋ ಕಾಲಕ್ಕೆ ತುಂಬ ಆನಂದವಾಗಿರುತ್ತೆ. ಇನ್ನು ನಮ್ಮ ಬಂಧ ಇದೇ ಶಾಶ್ವತವಾಗಿರಬೇಕು, ಲೀಗಲಾಗಿ ಮಾಡಿಕೊಳ್ಳೋಣ ಅಂತಂದಾಗ ಸ್ವಲ್ಪ ಗಾಂಧರ್ವ ವಿವಾಹವೋ ಪ್ರಾಜಾಪತ್ಯ ವಿವಾಹ ಮಾಡಿಕೊಳ್ತೇವೆ, ಆವಾಗ ಸ್ವಲ್ಪ ಆನಂದವಾಗಿರುತ್ತೆ. ಇನ್ನು ಮದುವೆಯಾಗಿ ಮನೆಗೆ ಬರ್ತೀವಲ್ಲ, ಒಂದು ತಿಂಗಳು ಎಲ್ಲ ಕಡೆ ಹೋಗಿ ಓಡಾಡಿಕೊಂಡು ಬರ್ತೀವಿ, ಆವಾಗ ಇನ್ನೂ ಆನಂದವಾಗಿರುತ್ತೆ, ಎಕ್ಸ್ಟ್ರೀಮ್ ಆನಂದವಾಗಿರುತ್ತೆ. ನಂತರ ಯಾಕೆಂದರೆ ಅದನ್ನು ಮೇಂಟೈನ್, ಅದೊಂದೇ ಜೀವನ ಅಲ್ವಲ್ಲ, ಮುಂದೆ ಕೆಲಸಗಳು ನಡಿಬೇಕು. ಮತ್ತೆ ಏನಾಗ್ತದೆ, ಹೆಂಡತಿ ಮುಂಚಿದ್ದಂಗಿಲ್ಲ, ನಾನು ಲವ್ ಮಾಡೋ ಕಾಲಕ್ಕೆ ನೀನು ನನ್ನ ಮೇಲೆ ಎಷ್ಟು ಅಟೆನ್ಷನ್ ತೋರಿಸ್ತಾ ಇದ್ದಿ, ಈಗ ನನ್ನ ಜೊತೆ ಸ್ಪೆಂಡ್ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ಯಾಕೆಂತಂದರೆ ನಾವು ಯಾರನ್ನ ಮದುವೆ ಮಾಡ್ಕೊಂಡು ಬಂದಿರ್ತೇವೋ ಅವರನ್ನು ಪ್ರೀತಿ ಮಾಡೋದು ಅಂತಂದರೆ ಅವರಿಗೆ ಬೇಕಾದ್ದನ್ನು ಈಡೇರಿಸೋದು ಕೂಡ ನಮ್ಮ ಜವಾಬ್ದಾರಿ. ಅವರು ಚೆನ್ನಾಗಿರಬೇಕು, ಅವರು ಸಂತೋಷವಾಗಿರಬೇಕು ಅಂತ ಉದ್ಯೋಗವನ್ನು ಮಾಡಿ ಹಣವನ್ನು ಗಳಿಸಿ ಅವರನ್ನು ತೃಪ್ತಿಪಡಿಸುವಂಥ ಪ್ರಯತ್ನ ಮಾಡ್ತೇವೆ. ಇದು ಜವಾಬ್ದಾರಿತನ. ಈ ಪ್ರಯತ್ನದಲ್ಲಿ ಕೆಲವೊಮ್ಮೆ ನಾವು ಅವ್ರ ಜೊತೆ ಮಾತಾಡೋಕ್ಕಾಗೋಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋಲ್ಲ. ಇದು ಅರ್ಥ ಮಾಡಿಕೊಡ್ಬೇಕಾಗತ್ತೆ. ಅದೇ ರೀತಿ ಹೆಂಗಸು ಅಷ್ಟೆ. ಮದುವೆಗೆ ಮುಂಚೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಬಾ ಅಂದರೂ ಬರ್ತಾರೆ, ಯಾಕಂದರೆ ಮನೆಗೆ ಅಡುಗೆ ಕೆಲಸ ಏನೂ ಮಾಡೋಂಥ ಇಲ್ಲ, ಯಾಕಂದರೆ ತಾಯಿ ಇರ್ತಾರೆ. ಮನೆಯ ಮದುವೆ ಆದಮೇಲೆ ಏನು ಮಾಡಬೇಕು, ಮನೆಗೆ ಕೆಲಸ ಎಲ್ಲ ತಾನೇ ನೋಡ್ಕೋಬೇಕು. ಅಡುಗೆ ಕೆಲಸ ಮಾಡಬೇಕು, ಓದ್ಕೊಂಡಿರ್ತಾರೆ ಪಾಪ, ಉದ್ಯೋಗಗಳು ಮಾಡಬೇಕು, ಮನೆ ಕೆಲಸ, ಮಕ್ಕಳನ್ನು ನೋಡ್ಕೊಳ್ಳೋದು, ಜವಾಬ್ದಾರಿ ಜಾಸ್ತಿ ಬೆಳೆಯುತ್ತೆ. ಆ ಜವಾಬ್ದಾರಿಗೆ ಮೂಲ ಏನಂತಂದರೆ ಪ್ರೀತಿಗೋಸ್ಕರನೇ ಎಲ್ಲರೂ ಜವಾಬ್ದಾರಿ ತಗೊಳ್ತಾರೆ. ಅದರಲ್ಲಿ ಮತ್ತೆ ನಾವೇನು ಮಾಡ್ತೀವಿ, ನೀನು ಯಾವಾಗ ನೋಡ್ರೂ ಮನೆ ಕೆಲಸ ಮಾಡಿಕೊಡ್ತಾ ಇರ್ತೀಯ, ನನ್ನನ್ನು ಹಿಡಿಸ್ಕೊಳ್ಳೋದೇ ಇಲ್ಲ, ಮದುವೆ ಆದಾಗ ಮುಂಚೆ ಯಾವಾಗ ಬೇಕಾದ್ರೆ ಅವು ಬರ್ತಿದ್ಯಾ, ಮಾತಾಡ್ತಿದ್ಯಾ, ಪ್ರೀತಿ ಇದೆಲ್ಲ ಇರುತ್ತೆ. ಆದರೆ ಮದುವೆ ಆದ ಮೇಲೆ ಏನಿಸುತ್ತೆ, ಈ ಜವಾಬ್ದಾರಿಗಳು ನನಗೆ ಬೇಡ. ಅಂದರೆ ಜವಾಬ್ದಾರಿ ಯಾರೂ ಆ್ಯಕ್ಸೆಪ್ಟ್ ಮಾಡಲ್ಲ. ಮದುವೆ ಆದಮೇಲೆ ಖಂಡಿತ ಜವಾಬ್ದಾರಿ ಬರುತ್ತೆ. ಆವಾಗ ಏನಾಗ್ತದೆ, ಇವನು ನನ್ನ ಪ್ರೀತಿ ಕಡಿಮೆ ಆಗಿದೆ. ಸೊ ಏನಾಗ್ತದೆ, ಒಂದಿನ ಮನೆಯಲ್ಲಿ ಗಲಾಟೆ ಆಗ್ತದೆ, ಇಬ್ಬರು ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋದಾಗ ಏನಾಗ್ತದೆ, ಆಫೀಸಲ್ಲಿ ಬೇರೆ ಜನ ಇರ್ತಾರೆ, ನಮಗೆ ಗೊತ್ತಿದ್ದ ಅಂತ, ಏನು ಇವತ್ತು ತುಂಬ ಡಲ್ಲಾಗಿದೆಯಾ, ಯಾಕೆ, ಯಾವತ್ತೂ ನೀ ಹಿಂಗಿರೋನಲ್ವಲ್ಲ, ಇಷ್ಟು ಒಳ್ಳೆ ಮನುಷ್ಯ ನೀನು, ಯಾಕೆ ನಿಮ್ಮ ಮನೆಯವರು ಯಾಕೆ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಗಂಡನ್ನು ಆಫೀಸಲ್ಲಿ ಒಬ್ಬಳು ಕೇಳ್ತಾಳೆ. ಅದೇ ರೀತಿ ಹೆಣ್ಣು ಆಫೀಸಿಗೆ ಹೋದಾಗ ಆ ಹುಡುಗಿಯನ್ನು ಇನ್ನೊಬ್ಬನು ಹೇಳ್ತಾನೆ, ನೀನು ತುಂಬ ಇಷ್ಟು ಒಳ್ಳೆ ಹುಡುಗಿಯನ್ನು ಗೋಳಾಡಿಸ್ಲಿಕ್ಕೆ ಗಂಡಗೆ ಹೆಂಗೆ ಬರ್ತದೆ, ನಿನ್ನಂಥ ಹುಡುಗಿ ಸಿಗೋದೇ ಅದೃಷ್ಟ. ಇವನು ಯಾರು ಹೇಳ್ತಾನೆ, ಅವನ ಮನೇಲಿ ಕೂಡ ಅದೇ ಗಲಾಟೆನೇ ಇರ್ತದೆ. ಎಲ್ಲರ ಮನೆಗೂ ಗಲಾಟೆ ಒಂದೇ. ಪ್ರತಿಯೊಬ್ಬನಿಗೂ ತನ್ನ ಮನೆಯಲ್ಲಿರುವಂಥ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೆಚ್ಚು ಕಾಳಜಿ ಇರಲ್ಲ, ಬೇರೆಯವ್ರದ್ದು ಬಗ್ಗೆ ಭಾಳಷ್ಟು ಕಾಳಜಿ ತಗೊಳ್ತಾರೆ. ಇದು ಮಿಡಲ್ ಮ್ಯಾನ್ ಎಂಟರ್ ಆಗಲಿಕ್ಕೆ ಆಗುವಂಥ ಅವಕಾಶ. ಮನೆಗಿರೋ ಜಗಳ ಹೊರಗೆ ಎಕ್ಸ್ಪ್ರೆಸ್ ಮಾಡಿಕೊಡ್ತೇವೆ ನಾವೇ. ಆ ಮಾಡಿಕೊಂಡಾಗ ಇನ್ನೊಬ್ಬನ ಅದರ ಅಡ್ವಾಂಟೇಜ್ ತೊಗೊಳ್ತಾನೆ. ಮೇ ಬಿ ಬೇರೆ ಬೇರೆ ಕಾರಣಗಳಿರ್ಬೋದು. ಅವನು ಹಾಗೆ ಮಾತಾಡಿಸ್ತಾನೆ, ಅವನು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ, ಇದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀವಿ. ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಜಗಳದಿಂದ ಪರಿಷ್ಕಾರ ಆಗದೇ ಇರುವಂಥ ವಿಚಾರ ಅವನು ಪರಿಷ್ಕಾರ ಮಾಡ್ತಾನೆ. ಆವಾಗ ಏನಾಗುತ್ತೆ, ಸಾಫ್ಟ್ ಕಾರ್ನರ್ ಬೆಳೆಯುತ್ತೆ. ಅದು ದಿನ ಹಾಗೆ ಬೆಳೆದು ಈ ವ್ಯಕ್ತಿ ಎಷ್ಟು ಪ್ರೀತಿ ತೋರಿಸ್ತಿದ್ದಾನೆ, ಈ ಬುದ್ಧಿ ನನ್ನ ಗಂಡಗೆ ಹಾಕಿಲ್ಲ, ಈ ಹುಡುಗಿ ಎಷ್ಟು ಪ್ರೀತಿ ತೋರಿಸ್ತಿದ್ದಾಳೆ, ಈ ಥರ ನನ್ನ ಅರ್ಥ ಮಾಡಿಕೊಳ್ಳುವಂಥ ಕ್ಯಾಪಬಿಲಿಟಿ ನನ್ನ ಹೆಂಡತಿಗೆ ಹಾಕಿಲ್ಲ. ಹಾಗೇನಾಗ್ತದೆ, ಮನೆಗೆ ಬರಬೇಕಾದ್ರೆ ನರಕ ಆಗ್ತದೆ, ಆಫೀಸಲ್ಲಿ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಬೇಕಂತಾಗುತ್ತೆ. ಒಬ್ಬರ ಮಧ್ಯೆ ಒಬ್ಬರು ಹೈಡಿಂಗ್ ಸ್ಟಾರ್ಟ್ ಆಗ್ತದೆ. ಇವಳಿಗೆ ಗೊತ್ತಿಲ್ಲಾರ್ದ ಅವನು, ಅವ್ರಿಗೆ ಗೊತ್ತಿಲ್ಲಾರ್ದ ಇವರು. ಫೋನುಗಳಲ್ಲಿ ಪಾಸ್ವರ್ಡ್ ಇಟ್ಕೊ, ಮನೆಯಲ್ಲಿ ಗಂಡ ಹೆಂಡತಿ ಫೋನುಗಳಲ್ಲಿ ಲಾಕು ಪಾಸ್ವರ್ಡ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತಂದರೆ ಅಲ್ಲಿ ಆ ಮನೆಯಲ್ಲಿ ಪ್ರೀತಿ ಜಾಸ್ತಿ ಇಲ್ಲ ಅಂತ ಅರ್ಥ. ಪಾಸ್ವರ್ಡ್ಗಳು ಇಟ್ಕೋಬೇಕು, ಆದರೆ ಪರಸ್ಪರ ಅವ್ರಿಗೆ ಇವ್ರಿಗೆ ಗೊತ್ತಿರಬೇಕು. ಗಂಡ ಹೆಂಡತಿ ಕೂಡ ಮಧ್ಯೆ ಗೊತ್ತಿಲ್ಲಾರ್ದಷ್ಟು ಸೀಕ್ರೆಟ್ಸ್ ಮೇಂಟೈನ್ ಮಾಡುವಂಥದ್ದು ಎಂಥದ್ದು. ಅದೇ ಇದು ಸಣ್ಣ ಸಣ್ಣ ವಿಚಾರಗಳಿಗೆ ಆಗ್ತದೆ. ಸಾಮಾಜಿಕ ಜಾಲತಾಣದ ಪಾತ್ರವಿದೆ ಅಂದರೆ ಅದೇ ಪ್ರೈವೇಟ್ ವಿಚಾರ ಕಮ್ಯುನಿಕೇಷನ್ ಶುರುವಾಗ್ತದೆ. ಇದು ಯಾವಾಗ ಶುರುವಾಗುತ್ತೋ ಎಲ್ಲೋ ಒಂದು ಕಡೆದು ಬರ್ಸ್ಟ್ ಆಗ್ತದೆ.
ಆ ಬರ್ಸ್ಟ್ ಆದಾಗ ಅದರ ನೋವು ಅಷ್ಟು ಇಷ್ಟಲ್ಲ. ಮದುವೆ ಆಗೋದು ಎಷ್ಟು ಈಸಿನೋ ಡಿವೋರ್ಸ್ ತೊಗೊಳ್ಳೋದು ಅಷ್ಟು ಕಷ್ಟ ಆಗ್ತದೆ. ತಮ್ಮ ಜೀವಮಾನದಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಕೂಡ ಕಳ್ಕೋಬೇಕಾಗ್ತದೆ, ಮಾನ ಪ್ರಾಣಗಳು ಕಳ್ಕೋಬೇಕಾಗತ್ತೆ. ತುಂಬ ಸ್ಯಾಕ್ರಿಫೈಸ್ ಇಷ್ಟು ದಿನ ಮಾಡಿದ್ದೀವಲ್ಲ, ಆ ಸ್ಯಾಕ್ರಿಫೈಸ್ಗೆ ಅರ್ಥ ಇಲ್ಲಾರ್ದೆ ಹೋಗ್ತದೆ. ಓಕೆ, ಅಲ್ಲಿಗೆ ಓಕೆ, ಡಿವೋರ್ಸು ತೊಗೊಂಡ ಮೇಲೆ ಇನ್ನೊಂದು ಮದುವೆಯನ್ನು ಮಾಡಿಕೊಂಡ್ವಿ. ಅಲ್ಲಿ ಆಗೋದೇನು ಸೇಮ್ ಸೀನ್ ರಿಪೀಟ್ ಆಗ್ತದೆ. ಆಮೇಲೆ ಏನಾಗ್ತದೆ, ಈ ವೈವಾಹಿಕ ಜೀವನವೇ ಇಷ್ಟು, ಗಂಡನನ್ನು ಅಸ್ಸಲು ನಂಬಾರ್ದು ಅಂತ ಹೆಂಗಸು, ಈ ಹೆಣ್ಣುಗಳ ಜಾತಿನೇ ಇಷ್ಟೇ, ಇವರನ್ನು ನಂಬಾರ್ದು ಅಂತ ಗಂಡಸು, ಹೀಗೆ ಜೀವನವನ್ನು ನಾಶ ಮಾಡಿಕೊಳ್ತಾರೆ. ಇದಕ್ಕೆ ಕಾರಣ ಯೋಚನೆ. ನಮ್ಮ ಯೋಚನೆ ಪರ್ಫೆಕ್ಟಾಗಿತ್ತು ಅಂತ ಅಂದ್ಕೊಳ್ಳಿ, ಎಲ್ಲಿ ಪ್ರಾಬ್ಲಮ್ ಆಗಲ್ಲ. ನಾವು ಹಲವಾರು ಬಗ್ಗೆ ಈ ಸೈಕಾಲಜಿ ಕ್ಲಾಸಲ್ಲಿ ನಾವು ಹೇಳಿದ್ದೇವೆ. ಮೊದಲು ಮನುಷ್ಯ ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿದ್ದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಯೋಚನೆ ಮಾಡಿದ್ದು ಇಷ್ಟ ಆಗ್ತದೆ, ಇಷ್ಟವಾದದ್ದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆ ಪಡೆಯೋದರಲ್ಲಿ ಆ ವಿಚಾರದಲ್ಲಿ ತುಂಬ ಕಾಮನೆಯನ್ನು ಬೆಳೆಸಿಕೊಳ್ತಾನೆ. ಕಾಮನೆ ಯಾವುದು ತನಗಿಷ್ಟ ಆಯಿತೋ ಅದನ್ನು ಒಲಿಸಿಕೊಳ್ಳೋದರಲ್ಲಿ ಪ್ರಯತ್ನ ಮಾಡಿ ಸಕ್ಸಸ್ ಆದರೆ ಅವನಿಗೆ ಲೋಭ ಬೆಳೆಯುತ್ತೆ. ಯಾಕೆಂತಂದರೆ ನಾನು ಪಡೆದಿದ್ದೇನೆ ಇಂಥದ್ದು ಇನ್ನು ಬೇರೆಯವ್ರ ಹತ್ರ ಯಾರ ಹತ್ರ ಇದೆ, ಲೋಭಗುಣ ಸ್ಟಾರ್ಟ್ ಆಗ್ತದೆ. ಇಲ್ಲ ಯಾವುದೋ ಕಾರಣದಿಂದ ಅದು ನನಗೆ ಪಡಲಿಕ್ಕಾಗಲಿಲ್ಲ, ಬೇರೆ ಯಾರಿಗೋ ಇನ್ಫೀರಿಯರ್ ಅವ್ರಿಗೆ ಸಿಕ್ತು, ಕೋಪ ಸ್ಟಾರ್ಟ್ ಆಗ್ತದೆ. ಕೋಪದಿಂದ ಏನಾಗುತ್ತೆ, ಮೋಹ, ಅಧರ್ಮ ಕಾಮ ಅಂತೇವೆ. ಏನೇ ಆಗಲಿ, ಅದು ಎಂಥ ಹೊಲಸು ಕೆಲಸ ಆಗಲಿ, ಏನೇ ಆಗಲಿ, ಅದು ನನಗೆ ಬೇಕಷ್ಟೆ, ನಾನು ಬಯಸಿದ್ದೇನೆ, ಧರ್ಮಾಧರ್ಮಗಳ ಪ್ರಶ್ನೆಯೇ ಇಲ್ಲ, ಹೇಗಾದರೂ ಅದನ್ನು ನಾನು ಪಡಿಬೇಕು ಅಂತಂಬೋ ಅಧರ್ಮ ಕಾಮ ಶುರುವಾಗ್ತದೆ. ಈ ಅಧರ್ಮ ಕಾಮ ಶುರುವಾಯಿತಂದರೆ ಮತ್ತು ಇದರಲ್ಲಿ ಇದು ಕರೆಕ್ಟಾ, ಇದು ಒಳ್ಳೆಯದಾ ಅಂತಂಬೋ ವಿಚಕ್ಷಣೆ ಹೊಟ್ಟೋಗ್ತದೆ. ಆ ವಿಚಕ್ಷಣೆ ಹೋಯಿತು ಅಂತಂದರೆ ಬುದ್ಧಿನಾಶ ಅಂತೀವಿ. ಯಾಕಂದರೆ ಡೆಸಿಷನ್ ತೊಗೊಳ್ಬೇಕಾದ ಬುದ್ಧಿ, ಅದಕ್ಕೆ ನೀವು ಅವಕಾಶ ಕೊಡೋದಿಲ್ಲ. ನಾನು ಬಯಸಿದ್ದು ಬೇಕಷ್ಟೇ, ಅದು ಒಳ್ಳೆಯದಾ ಕೆಟ್ಟದ್ದಾ ಬೇರೆ ವಿಚಾರ, ಅದರಿಂದ ನಾನು ನಾಶ ಆಗೋದ್ರೂ ಪರವಾಗಿಲ್ಲ, ಅದು ನನಗೆ ಬೇಕೇ ಬೇಕು. ಈ ಥರ ಶುರುವಾಗ್ತದೆ. ಇದನ್ನು ಬುದ್ಧಿನಾಶ ಆಯಿತು ಅಂದರೆ ಆಲ್ಮೋಸ್ಟ್ ಅಲ್ಲ ಆತ್ಮನಾಶ. ಯಾಕೆಂತಂದರೆ ಮನುಷ್ಯ ಪೂರ್ತಿ ಕಂಟ್ರೋಲ್ ತಪ್ತಾನೆ. ಇದು ಶಾಸ್ತ್ರದಲ್ಲಿ ಹೇಳಿರುವಂಥ ವಿಚಾರ. ಅದು ವೈವಾಹಿಕ ಜೀವನ ಆಗಬಹುದು, ವ್ಯಸನಗಳಾಗಬಹುದು, ಬೇರೆ ಹಣ, ಯಾವ ಚಟಗಳಿದೆಯೋ ಎಲ್ಲದಕ್ಕೂ ಮೂಲ ಇದೆ. ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತಂದರೆ ನಮ್ಮ ಯೋಚನೆ ಪರ್ಫೆಕ್ಟಾಗಿದ್ದರೆ ಯಾವುದನ್ನು ಯೋಚನೆ ಮಾಡಬೇಕು, ವಿವಾಹದಲ್ಲಾಗಲಿ ಯಾವುದೇ ಆಗಲಿ ಯೋಚನೆ ಹೇಗೆ ಮಾಡಬೇಕು, ಆ ಯೋಚನೆ ಏನಾದರೂ ನನ್ನನ್ನು ಹಾದಿ ತಪ್ಪಿಸುತ್ತಾ. ಕಷ್ಟ ಇರಲ್ಲ ಅಂತ ಯಾರೂ ಹೇಳಲ್ಲ. ನೀವು ಧರ್ಮವನ್ನು ಪರಿಪಾಲನೆ ಮಾಡಿದರೂ ಕಷ್ಟ ಇರ್ತದೆ, ಪರಿಪಾಲನೆ ಮಾಡದೇ ಇದ್ರೂ ಕಷ್ಟ ಇರ್ತದೆ. ಅಲ್ಲೇನು ತಪ್ಪಿಸಿಕೊಳ್ಳುವಂಥ ಪ್ರಸಂಗ ಏನೂ ಇಲ್ಲ, ಖಂಡಿತ ಎರಡು ಕಡೆನೂ ಇರ್ತದೆ. ಆದರೆ ಧರ್ಮವನ್ನು ಪರಿಪಾಲನೆ ಮಾಡೋ ಕಾಲಕ್ಕೆ ಮೊದಲು ಕಷ್ಟ ಆಗ್ತದೆ, ಧರ್ಮವನ್ನು ಬಿಟ್ಟಾಗ ಕೊನೆಗೆ ಕಷ್ಟ ಆಗ್ತದೆ. ಯಾವುದು ಸುಲಭ ಅದು ಆಯ್ಕೆ ಮಾಡಿಕೊಳ್ಬೇಕು. ಹಾಗಾಗಿ ಈ ಸ್ತ್ರೀ ಪುರುಷರ ಮಧ್ಯ ವಿಚ್ಛೇದನೆಗಳಿಗೆ ಕಾರಣ ಏನು ಅಂತಂದಾಗ ಅವರ ಕಾಮನೆಗಳು ಯಾಕೆ ಬಂತು, ಪ್ರೀತಿ ಮಾಡಿದ್ದಕ್ಕೆ ಬಂತು. ಪ್ರೀತಿ ಯಾಕೆ ಮಾಡಿದ್ವಿ, ಅತಿಯಾಗಿ ಯೋಚನೆ ಮಾಡೋದ್ರಿಂದ. ಒಬ್ಬ ಹುಡುಗನನ್ನಾಗಲಿ ಅತಿಯಾಗಿ ಅವನ ಬಗ್ಗೆ ಯೋಚನೆ ಮಾಡಿದರೆ ಆ ಹುಡುಗಿಯಲ್ಲಿ ಅಥವಾ ಆ ಹುಡುಗನಲ್ಲಿರುವಂಥ ಕ್ವಾಲಿಟೀಸು ನಮಗೆ ಇಷ್ಟ ಆಗಲಿಕ್ಕೆ ಶುರುವಾಗ್ತದೆ. ಆ ಇಷ್ಟ ಆದಮೇಲೆ ಸುಮ್ಮನೆ ಕೊಡ್ತೀವ, ಅದು ಪಡಿಬೇಕು ಅಂತ ಅನಿಸುತ್ತೆ. ಸ್ಟಡಿ ಮಾಡಬೇಕು ಅಂತ ಅನಿಸಿದಾಗ ಏನು ಮಾಡಬೇಕು, ಹೇಗೆ ಅದನ್ನು ಸಂಪಾದನೆ ಮಾಡಬೇಕು. ಅದು ಸಗೋತ್ರವ ಸಂಬಂಧ ಇಲ್ಲ, ಜಾತಕ ಸೆಟ್ ಆಗ್ತಾ ಇಲ್ವಾ ಸಂಬಂಧ ಇಲ್ಲ, ಬೇರೆ ಕ್ಯಾಸ್ಟಾ ಸಂಬಂಧ ಇಲ್ಲ, ಬೇರೆ ರಿಲಿಜಿಯನ್ನ ಸಂಬಂಧ ಇಲ್ಲ, ಶ್ರೀಮಂತಿಗೆನ ಬಡತನವ ಸಂಬಂಧ ಇಲ್ಲ, ಬೇಕಷ್ಟೆ. ಇದು ಯಾವುದು ಬರಲ್ಲ. ಸೊ ಹಾಗಾಗಿ ಮದುವೆಗೆ ಮುಂಚೆ ಎಲ್ಲರೂ ಕಾಂಪ್ರಮೈಸ್ ಆಗ್ತಾರೆ. ಮದುವೆ ಆದ ಮೇಲೆ ಯಾಕೆ ಕಾಂಪ್ರಮೈಸ್ ಆಗಲ್ಲ? ಮದುವೆಗೆ ಮುಂಚೆ ಜಾತಕ ನೋಡೋದು ನಮಗೆ ಪರವಾಗಿಲ್ಲ ರೀ, ನಮಗೇನು ಜಾತಕ ನೋಡಬೇಕು ಅಂತ ಏನಿಲ್ಲ, ನಮಗೆ ಮನೆಗೆ ಹುಡುಗಿನ ಕಳಿಸಿ ಸಾಕು. ನಿಮ್ಮ ದುಡ್ಡು ಶ್ರೀಮಂತಿಗೆ ಅದೆಲ್ಲ ಏನು ಬೇಡ, ನಮಗೆ ಹುಡುಗಿನ ಕಳಿಸಿ ಸಾಕು. ಎಲ್ಲರೂ ಬಯಸೋದು ಹಾಗೆ. ಹುಡುಗಿನ ಕಳಿಸಿದ ಮೇಲೆ ಏನಾಗ್ತದೆ, ಆಮೇಲೆ ಯುದ್ಧ ಶುರುವಾಗ್ತದೆ. ಯಾಕಂದರೆ ನಾವು ಬಯಸೋದೊಂದು, ಮಾಡೋದೊಂದು. ಮನಸ್ಸಿನಲ್ಲಿ ಯೋಚನೆಗಳು ಸ್ಟ್ಯಾಂಡರ್ಡ್ ಆಗಿರಲ್ಲ, ಬದಲಾಗ್ತಾ ಇರುತ್ತೆ. ಫಸ್ಟು ಆಲೋಚನೆ ಮಾಡಬೇಕು. ಪ್ರೀತಿ ಪಟ್ಟು ಮದುವೆ ಮಾಡಿಕೊಂಡ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾದೇನೆಂದರೆ, ಮನಸ್ಸು ಈ ಸಮಯದಲ್ಲಿ ಇಷ್ಟಪಡುತ್ತೆ, ಇನ್ನು ಸ್ವಲ್ಪ ಸಮಯದಲ್ಲಿ ಅದು ದ್ವೇಷ ಮಾಡ್ತದೆ.
ಅದು ಮನಸ್ಸಿನ ವ್ಯೂಹ. ಅದು ಯಾವುದು ಇಷ್ಟಪಡುತ್ತೋ ಅದನ್ನೇ ದ್ವೇಷ ಮಾಡುತ್ತೆ ಒಂದು ರೇಂಜ್ ಹೋದ್ಮೇಲೆ. ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತುಂಬ ಇಷ್ಟ ಆಗ್ತದೆ. ಅದೇ ಸಣ್ಣ ಮಗು ವೃದ್ಧಾಪ್ಯದಲ್ಲಿ ಶುಗರ್ ಬಂದಾಗ ಆ ಚಾಕ್ಲೇಟ್ ನೋಡಿದ್ರೆ ಅಸಹ್ಯ ಆಗ್ತದೆ, ಇದೇ ನನ್ನ ಜೀವನ ಹಾಳು ಮಾಡಿತು ಅಂತ. ಹಾಗಾಗಿ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರಗಳು ತಗೊಂಡರೆ ಅದು ಈ ಥರ ಆಗ್ತದೆ. ಇದರ ಹಿಂದೆ ಏನು ಬೇಕು? ಅನುಭವ ಬೇಕು. ಅದಕ್ಕೆ ಹಿಂದೆ ಪ್ರಾಜಾಪತ್ಯ ವಿವಾಹದಲ್ಲಿ ಹುಡುಗಿಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾರು ತಂದೆ ತಾಯಿ. ನಮಗೆ ರಾಮಾಯಣ ಕಾಲದಲ್ಲಿ ಕೂಡ ನಮಗೆ ಗೊತ್ತಿಲ್ವ, ರಾಮದೇವರು ಸ್ವಯಂವರಕ್ಕೆ ಹೋದ, ಬಿಲ್ಲು ಬಾಣ ಎತ್ತು ಅಂದರೆ ಎತ್ತಿದಾಗಲಿ ಗುರುಗಳನ್ನು ಹೇಳಿದ್ದನ್ನು ಬೇಡ ಅನ್ನಬಾರ್ದಂತ ಎತ್ತಿದ. ಸೀತಾದೇವಿನ ಮದುವೆ ಮಾಡಬೇಕು ಅಂತ, ಮದುವೆ ಮಾಡ್ಕೊಳ್ಬೇಕು ಅಂತ ಸ್ವಯಂವರಕ್ಕೇನು ಹೋಗಲಿಲ್ಲ. ನೋಡಿ ಬರೋಣವ ಅಂತ ವಿಶ್ವಾಮಿತ್ರ ಕರೆದ್ರು, ಹೋದರು. ಯಾರ ಕೈಲೂ ಎತ್ತಲಿಕ್ಕಾಗಲಿಲ್ಲ. ರಾಮ ನೀನೊಂದು ಸಲ ಟ್ರೈ ಮಾಡಬಾರ್ದ? ಗುರುಗಳೇನು ಹೇಳಿದ್ರು ಟ್ರೈ ಮಾಡು ಅಂತ ಹೇಳಿದ್ರು, ಮಾಡಿದರು. ಸಕ್ಸಸ್ ಆಯಿತು. ನೆಕ್ಸ್ಟ್ ಏನಾಯಿತು? ಜನಕ ಮಹಾರಾಜ ಬಂದು ನಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡ್ತೇನೆ. ರಾಮ ಒಂದೇ ಮಾತಿಲ್ಲ, ನಮ್ಮ ಮದುವೆ ಮಾಡಬೇಕಾದ ನಮ್ಮ ತಂದೆ, ನನಗೆ ಯಾವ ಥರ ಹುಡುಗಿ ಒಳ್ಳೆಯಳು ಕೆಟ್ಟದ್ದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ತಂದೆ ಆದ ಕಾರಣ ನಮ್ಮ ತಂದೆ ಆಜ್ಞೆ ಇಲ್ಲದೆ ನಾನು ಯಾವುದಕ್ಕೂ ಕೂಡ ಮುಂದುವರಿಯೋದಿಲ್ಲ ಅಂತ ಹೇಳ್ತಾರೆ. ಹಿಂದಿಗೆ ದಶರಥ ಮಹಾರಾಜನಿಗೆ ವರ್ತಮಾನ ಕಳಿಸ್ತಾರೆ. ದಶರಥ ಮಹಾರಾಜ ವಸಿಷ್ಠ ಮಹರ್ಷಿಯನ್ನು ಕೇಳ್ತಾರೆ, ಗುರುಗಳೇ ಹೀಗಾಗಿದೆ, ನಿಮ್ಮ ಒಂದು ಮಾರ್ಗದರ್ಶನ ಬೇಕು ಅಂತ ಕೇಳ್ತಾರೆ. ವಸಿಷ್ಠ ಹೇಳ್ತಾನೆ, ಇಲ್ಲ, ಜನಕ ಮಹಾರಾಜ ಸಾಮಾನ್ಯನಾದವನಲ್ಲ, ತುಂಬ ಬ್ರಹ್ಮರ್ಷಿ ಅಂಥ ಒಬ್ಬ ಮನೆತನದಲ್ಲಿ ಬರೆದಂಥ ಹುಡುಗಿಯನ್ನು ಮದುವೆ ಮಾಡಿಕೊಂಡು ತುಂಬ ಶ್ರೇಷ್ಠ, ನಿನಗೆಲ್ಲ ಒಳ್ಳೆಯದಾಗತ್ತೆ, ಮದುವೆ ಮಾಡ್ಕೊ ಅಂತ ಹೇಳ್ತಾನೆ. ಮದುವೆ ಆಗ್ತದೆ. ಮದುವೆ ಆದ ಮೇಲೆ ಬಹಳಷ್ಟು ಕಷ್ಟ, ಎಲ್ಲರಿಗಿಂತಲೂ ಜಾಸ್ತಿ ಕಷ್ಟ. ಅಲ್ಲಿ ಜಾತಕಗಳು ತೋರಿಸಿಲ್ವಾ? ವಸಿಷ್ಠ ಮಹರ್ಷಿಗಳ ಜಾತಕಗಳು ಇದೆಲ್ಲ ನೋಡಲಾರ್ದ ಎಸ್ ಅಂತ ಹೇಳ್ತಾರೆ. ವಸಿಷ್ಠ ಮಹರ್ಷಿಗಳು ಯಾರು? ಸಾಕ್ಷಾತ್ ಜ್ಯೋತಿಷ್ಯವನ್ನು ನಮಗೆ ಕೊಟ್ಟಂಥ ಪರಾಶರ ಮಹರ್ಷಿಗಳ ತಾತನೇ ವಸಿಷ್ಠ ಮಹರ್ಷಿಗಳು. ಪರಾಶರ ಮಹರ್ಷಿಗಳಿಗೆ ಜ್ಯೋತಿಷ್ಯದ ಬಗ್ಗೆ ಮಾರ್ಗ ಮಾಡಬೇಕಪ್ಪ ತಂದೆ. ಯಾಕೆಂದರೆ ಪರಾಶರ ಮಹರ್ಷಿಗಳ ತಂದೆ ವಸಿಷ್ಠ ಮಹರ್ಷಿಯನ್ನ ಮಗನ್ನ ಒಬ್ಬ ರಾಕ್ಷಸ ಕೊಂದಿರ್ತಾನೆ. ಆ ರಾಕ್ಷಸ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಪರಾಶರ ಮಹರ್ಷಿಗಳು ಮಾಡಿದಾಗ, ಬೇಡಪ್ಪ ಈ ಥರ ಮಾಡಬೇಡ, ಸೊ ನಿನ್ನಿಂದ ತುಂಬ ಒಳ್ಳೆಯ ಕಾರ್ಯ ಆಗೋದಿದೆ, ಹಾಗಾಗಿ ಇದರ ಬಗ್ಗೆ ವ್ಯಗ್ರತೆ ಬೇಡ, ಅಧ್ಯಯನ ಮಾಡಿ ಸಮಾಜಕ್ಕೆ ಬೇಕಾದಂಥ ಒಂದು ಕೊಡು ಅಂತಂದಾಗ ಆವಾಗ ಪರಾಶರ ಮಹರ್ಷಿಗಳು ಜ್ಯೋತಿಷ್ಯವನ್ನು ರಚನೆ ಮಾಡ್ತಾರೆ. ಅಂಥ ಪರಾಶರ ಮಹರ್ಷಿಗಳ ತಾತ ವಸಿಷ್ಠ ಮಹರ್ಷಿಗಳು ಕೇವಲ ಜಾತಕ ಗೀತಕ ಏನಿಲ್ಲ ಹಂಗೆ ಹೇಳ್ತಾನೆ. ಹೋಗಲಿ, ಜಾತಕ ನೋಡಿದ್ದೀವಿ ಅಂತ ಇಟ್ಕೊಳ್ಳಿ, ಮತ್ತು ಯಾಕೆ ಕಷ್ಟಪಟ್ಟರು? ಬೇಡ ಅಂತ ಅನ್ನಲಿಲ್ಲ. ಜಾತಕ ನೋಡಿದ್ದು ಸಿದ್ಧರಾಗಿ ಅಂತ ಹೇಳಿದರು. ವೇದವ್ಯಾಸ ಮಹರ್ಷಿಗಳು ಹೇಳ್ತಾರಲ್ಲ, ನೀನು ರಾಜಸೂಯ ಮಾಡ್ತಿದ್ಯಪ್ಪ ಧರ್ಮರಾಜ, ಇದರಿಂದ ನಿನಗೆ ಒಳ್ಳೆಯ ಕೀರ್ತಿಯೂ ಬರ್ತದೆ, ಅಟ್ ದ ಸೇಮ್ ಟೈಮ್ ನಿನಗೆ ಕಷ್ಟವೂ ಬರ್ತದೆ, ಯುದ್ಧ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಯುದ್ಧಕ್ಕೆ ಪ್ರಿಪೇರ್ ಆಗು ಅಂತ ಹೇಳ್ತಾನೆ. ಅಷ್ಟೇ ಆಗಲಿ, ಯುದ್ಧ ಬರಲಾರ್ದೆ ದುರ್ಯೋಧನ ಹತ್ರ ಹೋಗಿ ಸಂಧಾನ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡು ಅಂತೇಳಿ ವೇದವ್ಯಾಸರೇನು ಹೇಳಲಿಲ್ಲ. ಹಾಗಾಗಿ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ, ಏನಾಗತ್ತೆ ಅಂತ ಒಂದು ಹಿಂಟ್ ಕೊಡುತ್ತೆ ಅಷ್ಟೇ. ನಿಮ್ಮನ್ನು ಪ್ರೋಬ್ ಮಾಡಿ ಬಲವಂತವಾಗಿ ಮಾಡಬೇಡ ಅಂತ ಹೇಳಲ್ಲ. ಹಾಗಾಗಿ ಮನಸ್ಸಿನ ಮಾತಿಗೆ ಹೆಚ್ಚು ಒತ್ತು ಕೊಡದೆ, ಅಂದರೆ ಪ್ರೀತಿ ವಿವಾಹದಲ್ಲಿ ಹೆಚ್ಚು ಪ್ರಯಾರಿಟಿ ಮನಸ್ಸಿಗೆ. ಹಿರಿಯರ ಮಾತಿಗೆ ನಾವು ಪ್ರಯಾರಿಟಿ ಕೊಟ್ಟರೆ, ಯಾಕಂದರೆ ಹಿರಿಯರು ತುಂಬ ಆಲೋಚನೆ ಮಾಡಿರ್ತಾರೆ, ಅದ ಕಾರಣ ನಮ್ಮ ಮನಸ್ಸಿಗಿಂತಲೂ ಅವರ ಮನಸ್ಸು ತುಂಬ ಅಪ್ಡೇಟೆಡ್ ಆಗಿರುತ್ತೆ. ಹಾಗಾಗಿ ಅವರ ಡೆಸಿಷನ್ ಪ್ರಕಾರ ನಾವು ಮದುವೆ ಆಗ್ತೇವೆ. ಅದರಲ್ಲೂ ಕಷ್ಟಗಳು ಬರುತ್ತೆ, ಆದರೆ ಅದರಲ್ಲಿ ಕಷ್ಟ ಬಂದರೂ ಕೂಡ ನಾವು ಪ್ರಿಪೇರ್ಡ್ ಆಗಿರ್ತೇವೆ, ಹೆಲ್ಪ್ ಮಾಡೋಕ್ಕೆ ಭಾಳಷ್ಟು ಜನ ಇರ್ತಾರೆ. ಸೊ ಇದು ಈ ಥರ ಪ್ರೀತಿ ಪಟ್ಟು ಮದುವೆ ಮಾಡಿಕೊಂಡರಲ್ಲೇ ಹೆಚ್ಚು ಡೈವರ್ಸ್ ರೇಟ್ ಆಗ್ತದೆ. ಬೇರೆದ್ರಲ್ಲಿ ಆಗೋದಿಲ್ಲ ಅಂತಲ್ಲ, ಹೆಚ್ಚು ಆಗೋದಿದೆ. ಯಾಕಂದರೆ ಓವರಾಗಿ ನಾವು ಸ್ಟಡಿ ಮಾಡ್ತೀವಿ, ಆದ ಕಾರಣ ಮನಸ್ಸು ಚಂಚಲ. ಸೊ ಹಾಗಾಗಿ ಈ ರೀತಿ ಆಗುವಂಥ ಅವಕಾಶ ಉಂಟು. ಇದರಲ್ಲಿ ಗಂಡನ ತಪ್ಪ ಹೆಂಡತಿ ತಪ್ಪ, ಯಾರ ನಿರ್ಧಾರವೇ ಇಲ್ಲದಕ್ಕೆ ಇದು ನಿರ್ಧಾರ ಅಂದರೆ ಸ್ವಂತ ನಿರ್ಧಾರ ಅಂತ ಹೇಳಬೇಕಷ್ಟೆ. ಇದು ಯಾರ ನಿರ್ಧಾರವೂ ಅಲ್ಲ. ಯಾಕಂದರೆ ಬೇರೆ ಯಾರೋ ನಿರ್ಧಾರ ಮಾಡೋಂಗಿದ್ರೆ ಇವ್ರು ಹೊಣೆಗಾರರಾಗಲ್ಲ. ಡಿವರ್ಸಿಗೆ ಕಾರಣ ಏನು ಅಂತಂದರೆ ಸ್ವಂತ ನಿರ್ಧಾರ, ಹಿರಿಯರ ನಿರ್ಧಾರ ಅಲ್ಲವೇ ಅಲ್ಲ, ಶಾಸ್ತ್ರದ ನಿರ್ಧಾರ ಅಸಲೇ ಅಲ್ಲ, ಭಗವಂತಗೆ ಸಂಬಂಧ ಇಲ್ಲದ ವಿಷಯ. ಭಗವಂತ ಮದುವೆ ಮಾಡಿಕೋ ಅಂತಾಗಲಿ ಅಥವಾ ಬೇಡ ಅಂತಾಗಲಿ ಡಿವೋರ್ಸ್ ತಗೋಂತಾಗಲಿ ಯಾರನ್ನು ಪ್ರೇರಣೆ ಮಾಡಲ್ಲ. ಇದು ಸ್ವಂತ ನಿರ್ಧಾರ. ಗಂಡನ ತಪ್ಪ ಹೆಂಡತಿ ತಪ್ಪ ಡಿಪೆಂಡ್ಸ್. ಯಾರ ಯೋಚನೆ ವಕ್ರವಾಗಿದೆ ಅವರದು ತಪ್ಪು. ಸ್ಪೆಸಿಫಿಕ್ ಆಗಿ ಇದು ಗಂಡನ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ, ಹೆಂಡತಿ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಯಾರ ಯೋಚನೆ ವಕ್ರವಾಗಿದೆ,
ಯಾರ ಯೋಚನೆಯಿಂದ ಈ ಥರ ಸ್ಥಿತಿ ಹೊಂದಿದೆ ಅವರ ತಪ್ಪಾಗ್ತದೆ. ಇದರಲ್ಲಿ ಸಾಮಾಜಿಕ ಜಾಲತಾಣದ ಮಾತ್ರವಿದೆಯೇ? ಅಸಲು ನಮ್ಮ ಜೀವನವೇ ಇರೋದೇ ಸಾಮಾಜಿಕ ಜಾಲತಾಣಗಳಲ್ಲೇ. ನಮ್ಗೆ ಶುರು ಆಗೋದು ಅದೇ. ಅದಕ್ಕೆ ಅಲ್ವಾ ನಮಗೆ ಬೇರೆ ಏನು ಮರ್ತೋದ್ರೂ ಕೂಡ ಸೆಲ್ಫೋನ್ ಮರೆಯಲ್ಲ. ಟಾಯ್ಲೆಟಿಗೆ ಹೋದರೂ ಕೂಡ ಸೆಲ್ಫೋನ್ ತೊಗೊಂಡು ಹೋಗ್ತೇವೆ. ಯಾಕೆ ಮರೆಯಲ್ಲ ನಾವು? ಎಲ್ಲಿ ಸಾವಿನ ಮನೆಗೆ ಹೋಗಲಿ, ಟಾಯ್ಲೆಟಿಗೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಸ್ನಾನ ಮಾಡದೇ ಇರುವಂಥ ಒಂದೇ ಒಂದು ವಸ್ತು ಯಾವುದಂದ್ರೆ ಸೆಲ್ಫೋನು. ಅದಕ್ಕೆ ಯಾವ ಮೈಲಿಗೂ ಇಲ್ಲ. ಯಾಕೆಂತಂದರೆ ಅದರ ಉಪಯೋಗ ಹಾಗೆ. ನಮಗೆ ತುಂಬ ಬೇಕಾದ್ದು ಅಂತಂದರೆ ಅದು ಯಾವಾಗೂ ಪವಿತ್ರವೇ. ನಮಗೆ ಬೇಡ ಅಂತಂದರೆ ಎಲ್ಲವೂ ಅಪವಿತ್ರ ಆಗ್ತದೆ. ಸಾವಿನ ಮನೆಗೆ ಹೋಗಿ ಮನೆಗೆ ಬಂದು ಮತ್ತೆ ತೊಳಿತೀವ ಫೋನನ್ನು, ಸುಮ್ಮನೆ 4 ಪ್ರೋಕ್ಷಣೆ ಮಾಡ್ತೀವಿ ಅರಿಶಿನ ನೀರನ್ನಷ್ಟೇ. ಟಾಯ್ಲೆಟಿಗೆ ಹೋಗಿ ಬಂದ ಮೇಲೆ ಸ್ನಾನ ಮಾಡಿಸಲ್ಲ. ಎಲ್ಲ ಇರೋ ಪಾತ್ರ ಸಾಮಾಜಿಕ ಜಾಲತಾಣದ್ದೇ. ಪ್ರೀತಿ ಆಗಲಿಕ್ಕೂ ಫೋನೇ ಕಾರಣ, ಪ್ರೀತಿಯಿಂದ ಬಿಡುಗಡೆ ಆಗಲಿಕ್ಕೂ ಫೋನೇ ಕಾರಣ. ಹಿಂದೆ ನಾವು ಸೈಕಾಲಜಿಲಿ ಒಂದು ಮಾತು ಹೇಳ್ತೀವಿ, ಕೂಡುವುದು ಯಾಕೆ ಅಂತಂದರೆ ಬಿಡುವುದಕ್ಕೋಸ್ಕರವೇ. ಕೂಡುವುದು ಟೆಂಪ್ರರಿ, ಬಿಡುವುದು ಪರ್ಮನೆಂಟ್. ಯಾವತ್ತೋ ಒಂದಿನ ಈ ಪ್ರಪಂಚವನ್ನು ಬಿಟ್ಟು ನಾವು ಹೋಗ್ತೀವಿ, ಒಂಟಿಯಾಗೇ ಹೋಗ್ತೇವೆ. ಹೆಂಡತಿಯನ್ನು ಇಷ್ಟಪಟ್ಟೋದನ್ನೆಲ್ಲ ತೊಗೊಂಡು ಹೋಗ್ತೀವಿ. ಕೂಡುವುದು ಟೆಂಪ್ರರಿ, ಬಿಡುವುದು ಪರ್ಮನೆಂಟ್. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಯೋಚನೆಯನ್ನು ಬದಲಾವಣೆ ಮಾಡಿಕೊಂಡಾಗ ಈ ಥರದ ಯಾವುದು ತೊಂದರೆ ಆಗೋದಿಲ್ಲ. ಏಕೆಂತಂದರೆ ಕಷ್ಟಗಳ ಪಡೋರು ಭಾಳ ಜನ ಇದ್ದಾರೆ, ಅವ್ರಿಗೆ ಯಾರೂ ಡೈವರ್ಸ್ ತೊಗೊಳ್ತಾ ಇಲ್ಲ. ನಿಮಗೆ ಮಿಡಲ್ ಕ್ಲಾಸ್ ಪೀಪಲ್ ನೋಡಿ, ಹೆಚ್ಚು ಪ್ರಾಬ್ಲಮ್ ಇರೋದು ಅವ್ರದ್ದೇ. ನಿಮಗೆ ಹೈ ಕ್ಲಾಸ್ಗೆ ಪ್ರಾಬ್ಲಮ್ಸ್ ಬರಲ್ಲ, ಲೋ ಕ್ಲಾಸಿಗೂ ಪ್ರಾಬ್ಲಮ್ ಬಂದ್ರೂ ಅವರನ್ನು ಸಹಾಯ ಮಾಡಲಿಕ್ಕೆ ಯಾರೋ ಒಬ್ಬರಿದ್ದಾರೆ, ಸರ್ಕಾರ ಸಹಾಯ ಮಾಡ್ತದೆ. ಆದರೆ ಮಿಡಲ್ ಕ್ಲಾಸ್ ಪೀಪಲ್ ಯಾರು ಸಹಾಯ ಮಾಡ್ತಾರೆ? ಯಾರೂ ಮಾಡಲ್ಲ. ಸಮಸ್ಯೆಗಳು ಜಾಸ್ತಿ ಅವರಲ್ಲೇ ಇದೆ. ಪ್ರತಿಯೊಂದಕ್ಕೂ ಬಿಟ್ಕೊಂಡು ಹೋಗ್ತಾ ಇದ್ರೆ ಹೇಗೆ? ಬಿಟ್ಕೊಂಡು ಹೋಗೋದು ಸಮಸ್ಯೆ ಅಲ್ಲ. ನೀವು ಬೇರೆ ಮದುವೆ ಮಾಡಿಕೊಂಡ್ರೂ ಕೂಡ ನಮ್ಮ ಬುದ್ಧಿ, ನಮ್ಮ ಯೋಚನೆ ಸರಿಯಾಗಿಲ್ಲದಷ್ಟುವರೆಗೂ ಯಾರನ್ನ ಮದುವೆ ಮಾಡಿಕೊಂಡ್ರೂ ಸಮಸ್ಯೆ ಇರ್ತದೆ. ಆದರೆ ಪ್ರತಿಯೊಂದು ಸಲ ನಾನು ಡೈವರ್ಸ್ ತೊಗೊಳ್ಳಲ್ಲ. ಒಂದು ಸಲ ಡೈವರ್ಸ್ ತೊಗೊಂಡ್ಮೇಲೆ ಇನ್ನು ಕೋರ್ಟಿಗೆ ಹೋಗೋದು ಬೇಡಪ್ಪ, ಸೆಕೆಂಡ್ ಟೈಮ್ ಏನು ಮಾಡ್ತೀವಿ, ಏನೋ ಆಯಿತು ಇನ್ನು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂತ ಅನ್ಕೋತ. ಅದೇನೋ ಫಸ್ಟೇ ಅಂದ್ಕೊಂಡ್ರೆ ಸರಿ ಹೋಗ್ತಿತ್ತು ಫಸ್ಟ್ ಮ್ಯಾರೇಜ್. ಆ ಈಗೋ ಅಂತ ಬಂದಾಗ ಇನ್ನು ಅವ್ರು ಯಾರ ಮಾತು ಕೇಳಲ್ಲ. ಸಾಕ್ಷಾತ್ ದೇವರ ಬಂದು ಹೇಳಿದ್ರೂ ಕೇಳುವುದಿಲ್ಲ. ಆ ಥರ ಇರುತ್ತೆ. ಸ್ವಭಾವಸ್ತು ಪ್ರವರ್ತತೆ. ಇದಕ್ಕೆ ನಾವೇನು ಮಾಡ್ತೇವೆ, ಯೋಚನೆ ಹೇಗಿರಬೇಕು ಅಂತಂದಾಗ ಜಾತಕದಲ್ಲಿ ಒಂದು ಸಣ್ಣ ಹಿಂಟಿದೆ. ಇದು ನೋಡಬೇಕಾದ್ರೆ ಸ್ವಲ್ಪ ಎಲಿವೇಟೆಡ್ ಆಗಿ ಆಲೋಚನೆ ಮಾಡಬೇಕಾಗತ್ತೆ. ಆತ್ಮಕಾರಕ ಸೂರ್ಯನ ಮೇಲೆ ಯಾರ ದೃಷ್ಟಿ ಇರುತ್ತೋ ಆ ಸ್ವಭಾವ ಸ್ವಲ್ಪ ಅವರ ಮೇಲೆ ಪ್ರಭಾವ ತೋರಿಸುತ್ತೆ. ಸ್ವಭಾವದ ಆವೇಶ ಜಾಸ್ತಿ ಇರುತ್ತೆ. ಸೂರ್ಯನ ಮೇಲೆ ಗುರುದೃಷ್ಟಿ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ಜ್ಞಾನದ ಸ್ವಭಾವ ಇರುತ್ತೆ, ಸ್ವಲ್ಪ ಆಲೋಚನೆ ಮಾಡ್ತಾನೆ. ಶುಕ್ರನ ದೃಷ್ಟಿ ಇತ್ತು ಅಂದ್ಕೊಳ್ಳಿ, ಶುಕ್ರ ಸಂಬಂಧ ಅಂದ್ಕೊಳ್ಳಿ, ದೃಷ್ಟಿ ಅಂತ ಅನ್ನೋದು ಬೇಡ, ಸಂಬಂಧ. ಸೂರ್ಯನಿಗೆ ಶುಕ್ರ ಸಂಬಂಧ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ಬಯಸುವುದು, ಎಲ್ಲವನ್ನು ಇಷ್ಟಪಡುವಂಥ ನೇಚರ್ ಇರುತ್ತೆ. ಕೆಲವೊಂದು ಜನ ಕ್ರಿಯೇಟಿವಿಟಿ ನೋಡಿ, ಕೆಲವೊಂದು ಜನ ಅಮೋಘವಾಗಿರುತ್ತೆ. ಅವರ ಆಲೋಚನೆ ಮಾಡೋದಾಗಲಿ, ಆ ಮನೆಯಲ್ಲಿ ನೋಡಿ ಇಂಟೀರಿಯರ್ ಡಿಸೈನು ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಕ್ರಿಯೇಟಿವಿಟಿ ನಮಗೆ ಬರಲ್ಲ. ಆ ಥರ ಕ್ರಿಯೇಟಿವಿಟಿ ಇರುತ್ತೆ. ಕ್ರಿಯೇಟಿವಿಟಿ ಯಾಕೆ ಬೆಳೆಯುತ್ತೆ ಅಂದರೆ ಬಯಸುವುದಿಂದನೇ. ಕಾಮನೆಗಳು ಬಂದ್ರೇ ಕ್ರಿಯೇಟಿವಿಟಿ ಬರ್ತದೆ. ಕಾಮನೆ. ಕುಜ ಇತ್ತು ಅಂದ್ಕೊಳ್ಳಿ, ತುಂಬ ಕೋಪ, ಆವೇಶಪರ, ತುಂಬ ಆವೇಶ ಜಾಸ್ತಿ ಆಗ್ತದೆ, ಬೇಗ ಕೋಪ ಪಡ್ತಾರೆ. ಕೆಲವೊಂದು ಜನ ನೋಡಿ ಕೋಪ ವಿಪರೀತವಾಗಿರುತ್ತೆ. ಆಮೇಲೆ ಚಂದ್ರನ ಒಂದು ಇದ್ದಿದ್ರೆ ಅದು ಅಷ್ಟೇ, ಬಯಸುವುದು ಜಾಸ್ತಿ ಆಗ್ತದೆ. ಯಾವುದು ನೋಡ್ರು ಇದು ನನಗೆ ಬೇಕು, ಚಂದ್ರನ ಗುಣ ಏನು, ಆ ಗುಣ ಆಪಾದನೆ ಆಗ್ತದೆ. ಬುಧ ಇದ್ದಂದ್ಕೊಳ್ಳಿ, ಬುಧನ ಸಂಬಂಧ ಇತ್ತಂದ್ಕೊಳ್ಳಿ, ಹೈಲಿ ಇಂಟೆಲೆಕ್ಚುವಲ್, ಪ್ರತಿಯೊಂದರಲ್ಲೂ ಕೂಡ ಡೀಪಾಗಿ ಆಲೋಚನೆ ಮಾಡುವಂಥ ಸ್ಕಿಲ್ ಬೆಳೆಯುತ್ತೆ. ರಾಹುವಿಗೆ ಸಂಬಂಧ ಬಂದರೆ ಮೋಹ, ಯಾವುದು ರಿಯಲ್ ಅಲ್ಲವೋ ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾ ಹೋಗ್ತಾನೆ. ಕೇತುವಿಗೆ ಸಂಬಂಧ ಬಂದರೆ ಅಂತರ್ಮುಖನಾಗ್ತಾನೆ. ಅಂತರ್ಮುಖನಾದಾಗ ತನ್ನನ್ನು ತಾನೇ ಬೈಕೊಳ್ಳುವಂಥ ಸಂದರ್ಭವೂ ಬರ್ತದೆ. ಸೊ ಈ ರೀತಿ ಶನಿ ಸಂಬಂಧ ಬಂತಂದ್ಕೊಳ್ಳಿ, ಶನಿ ಅಂತಂದರೆ ಏನು, ಒಂದು ಥರ ಲೇಸಿನೆಸ್. ಸೊ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ನಾವು ಸ್ವಭಾವ ಅಂತಂಬೋದು ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡ ಮೇಲೆ ನೋಡಬೇಕಾದ್ದು. ಸ್ವಭಾವವನ್ನು ಕಂಡುಹಿಡಿಯೋದು ಸದ್ಯಕ್ಕೆ ನಮಗೆ ಯಾರಿಗೂ ಬಂದಿಲ್ಲ. ಯಾಕಂದರೆ ನಾವು ಪ್ರಭಾವವನ್ನೇ ಸ್ವಭಾವ ಅಂದ್ಕೊಳ್ತೇವೆ. ನಮ್ಮ ಮನಸ್ಸೇ ನಮ್ಮ ಸ್ವಭಾವ ಅಂದ್ಕೊಳ್ತೇವೆ. ಮನಸ್ಸು ಸ್ವಭಾವ ಅಲ್ಲ. ಸ್ವಭಾವ ಅಂತಂಬೋದು ಎಂದಿಗೂ ಬದಲಾಗದೇ ಇರುವಂಥದ್ದು.
ನಾವು ಹುಟ್ಟಿದಾಗಿಂದ ಈ ತನಕವೂ ನನ್ನಲ್ಲಿ ಈ ಗುಣ ಬದಲಾಗಿಲ್ಲ ಅಂತಂಬೋದು ಯಾವುದಿರುತ್ತೋ ಅದೇ ಅವನ ಸ್ವಭಾವ. ಅದು ಬದಲಾಗೋದಿಲ್ಲ ಯಾವತ್ತಿಗೂ. ಪ್ರಭಾವ ಬದಲಾಗ್ತಾ ಇರುತ್ತೆ. ನಾನು ಇವಾಗ ಹೀಗೆ ಬೇರೆ ಪ್ಲೇಸಿಗೆ ಹೋದರೆ, ಸಣ್ಣ ಹಳ್ಳಿಗೆ ಹೋದರೆ ಒಂಥರ ಇರ್ತೇನೆ, ಸಿಟಿಗೆ ಬಂದರೆ ಒಂಥರ ಇರ್ತೇನೆ. ಈಗ ನಾನು ಪಾಠ ಹೇಳ್ತಾ ಇದ್ದೇನೆ, ನಿಮ್ಮ ಹತ್ರ ಈ ಲ್ಯಾಂಗ್ವೇಜ್ ಯೂಸ್ ಮಾಡೋದು ತುಂಬ ಸ್ಟ್ರಕ್ಚರ್ಡಾಗಿ ಒಂದು ಸಂಸ್ಕಾರವಂತವಾಗಿರ್ತದೆ. ಹಳ್ಳಿಯಲ್ಲಿ ಹೋದಾಗ ನಾನೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದಂಗೆ ಅಲ್ಲಿ ಮಾತಾಡಿದೆ ಅಂದ್ಕೊಳ್ಳಿ, ಅವರೇ ಅಂದ್ಕೊಳ್ತಾರೆ, ಏನಪ್ಪ ಆಯಿತಾ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ, ಅಹಂಕಾರ ಜಾಸ್ತಿ ಆಗಿದೆ, ನನಗೆ ಚೆನ್ನಾಗಿ ಬರುತ್ತೆ. ಆವಾಗ ಏನು ಮಾಡಬೇಕು, ಆ ಸಮಯದಲ್ಲಿ ಅವ್ರು ಹೇಗೆ ಮಾತಾಡ್ತಾರೋ ನಾನು ಹಾಗೆ ಮಾತಾಡಬೇಕು. ಅವರೆಷ್ಟು ಕ್ಲೋಸಾಗಿ ಮಾತಾಡ್ತಾರೋ ಸರಿಯಾಗಿ ಭಾಷೆ ಉಪಯೋಗ ಮಾಡಲಿಕ್ಕೂ ಬರಲ್ಲ. ನಾವು ಅದೇ ಥರ ಮಾತಾಡಬೇಕು. ಬೇರೆ ಥರ ಮಾತಾಡ್ದಂಗೆ ಸಿಟಿಗೆ ಹೋಗಿದ್ದಾನಲ್ಲ, ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿದ್ದಾನೆ ಅಂತಂತಾರೆ. ಸೊ ಬದಲಾವಣೆ ಆಗ್ತದೆ. ಯಾವುದು ಬದಲಾಗೋದಿಲ್ಲವೋ ಅದು ಸ್ವಭಾವ, ಯಾವುದು ಬದಲಾಗ್ತದೋ ಅದು ಪ್ರಭಾವ. ಬದಲಾಗೋ ವಿಚಾರಗಳು ಯಾವುದು, ಮನಸ್ಸು ಯಾವತ್ತಿಗೂ ಬದಲಾಗ್ತಾ ಇರುತ್ತೆ. ಅದು ಮನಸ್ಸು. ಚಂದ್ರನ ನೋಡಿ, ಯಾವಾಗೂ ಬದಲಾಗೋದಿಲ್ಲ ಒಂದು ಗುಣ ಯಾವುದಾದ್ರೂ ನಮ್ಮಲ್ಲಿದ್ದರೆ ಅದನ್ನು ಸೂರ್ಯ, ಆ ಸೂರ್ಯಗೆ ಸಂಬಂಧಪಟ್ಟ ದೃಷ್ಟಿಯನ್ನು ನೋಡಿಕೊಳ್ಳಬೇಕು. ಸೊ ಇದು ಮಾಡಬೇಕಾದ್ದು. ಇದು ತುಂಬ ಕ್ಲಿಷ್ಟವಾದ ವಿಚಾರ, ಇದು ಸೈಕಾಲಜಿಗೆ ಸಂಬಂಧಪಟ್ಟದ್ದು. ಆದರೆ ಇವತ್ತಿನ ವಿವಾಹ ಆಗುವಂಥವರೆಗೆ ಜ್ಯೋತಿಷ್ಯ ಇದು ಕೊಡುವಂಥ ಹಿಂಟ್ ಏನಂತಂದರೆ, ಯಾವುದು ತುಂಬ ಕಷ್ಟ ಕಡಿಮೆ ಇರ್ತೀವೋ ಅದನ್ನು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೇವೆ. ಜಾತಕವನ್ನು ತೋರಿಸುವಂಥ ಕ್ರಿಯೆಯಿಂದ ಜಾತಕ ನೋಡಿಸಿದಷ್ಟು ಮಾತ್ರಕ್ಕೆ ಹುಡುಗ ಹುಡುಗಿ ವಿವಾಹ ತುಂಬ ಚೆನ್ನಾಗಿ ಆಗುತ್ತೆ ಅಂತಾರೆ. ಅವ್ರು ಏನು ಕರ್ಮ ಪಡೆದಿರ್ತಾರೆ ಅದರಿಂದನೇ ಆಗ್ತದೆ. ಆದರೆ ಸ್ವಲ್ಪ ಕಷ್ಟ ಕಡಿಮೆ ಇರೋದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ಅದರಲ್ಲೂ ಕಷ್ಟ ಇರುತ್ತೆ, ಇದರಲ್ಲೂ ಮದುವೆ ಜಾತಕ ತೋರಿಸಿರೂ ಕಷ್ಟಪಡಬೇಕಾದ್ರೆ, ತೋರಿಸದೇ ಇದ್ರೂ ಕಷ್ಟಪಡಬೇಕಾದ್ರೆ. ಆದರೆ ಲಾ ಆಫ್ ಈಕ್ವಲೆನ್ಸ್, ಯಾವುದು ಕಡಿಮೆ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೋ. ಜ್ಯೋತಿಷ್ಯದಲ್ಲಿ ಸ್ಟಡಿ ಮಾಡೋದ್ರಿಂದ ಸಮಸ್ಯೆಗಳು ಕಡಿಮೆ ಇದ್ದಂಥ ಹುಡುಗಿಯನ್ನು ಅಥವಾ ಹುಡುಗನನ್ನು ಆಯ್ಕೆ ಮಾಡಿಕೊಳ್ತೇವೆ ಅಥವಾ ಅರ್ಥ ಮಾಡಿಕೊಳ್ತೇವೆ. ಈ ವಿಚಾರದಲ್ಲಿ ಹೀಗೆ ಅರ್ಥ ಮಾಡ್ಕೋ ಅಂತ ಹೇಳ್ತೇವೆ. ಆ ಗೈಡೆನ್ಸ್ ನಿಮಗೆ ಜ್ಯೋತಿಷ್ಯದಲ್ಲಿ ಅಥವಾ ಜ್ಯೋತಿಷ್ಯರು ಹೇಳುವಂಥ ಗುರುಗಳ ಹತ್ರ ಸಿಗತ್ತೆ. ಬೇರೆ ಕಡೆ ಜ್ಯೋತಿಷ್ಯ ಜಾತಕ ಏನೂ ಬೇಡ ಅಂತಂದರೆ ಸ್ವಂತ ನಿರ್ಧಾರ. ತಂದೆ ತಾಯಿಗಳು ಕೂಡ ಏನು ಮಾಡ್ತಾರೆ, ನೀ ಇಷ್ಟಪಟ್ಟು ಮಾಡಿಕೊಂಡೆಪ್ಪ, ನಮಗೇನು, ನಾವೇನು ಮಾಡೋಕ್ಕಾಗುತ್ತೆ. ಅವರು ಇನ್ವಾಲ್ವ್ ಆಗಲ್ಲ. ಅವರೊಂದೇ ಮಾತಂತಾರೆ, ಅಪ್ಪ ಹೀಗೆ ಹೆಂಡತಿ ಅಥವಾ ಗಂಡ ಗೋಳಾಡಿಸ್ತಿದ್ದಾನಪ್ಪ, ಏನು ಮಾಡೋಕ್ಕಾಗತ್ತೆ ಮಗು, ನೀನು ಬೇಕು ಅಂತ ಇಷ್ಟಪಟ್ಟು ಮಾಡಿಕೊಂಡಿ ಅಲ್ಲ, ಈಗ ನಾವೇನು ಮಾಡೋಕ್ಕಾಗತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಮಹಾ ಅಂತಂದರೆ ಯಾಕಪ್ಪ ಹೀಗೆ ಮಾಡ್ತೀವಿ, ಯಾಕಮ್ಮ ಹೀಗೆ ಮಾಡ್ತೀವಿ ಅಂತ ಕೇಳ್ಬೋದಷ್ಟೇ. ಇನ್ನು ಅದಕ್ಕೆ ಮೇಲೆ ಇನ್ನು ಮರ್ಯಾದೆ ಹೋಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಕೈ ಎತ್ತು ಬಿಡ್ತಾರೆ. ಆದರೆ ದೊಡ್ಡವರ ಹೇಳಿದಂಗೆ ಅಥವಾ ಜ್ಯೋತಿಷ್ಯನ ಹತ್ರ ಮದುವೆ ಮಾಡಿಕೊಂಡ್ರೆ ಸಮಸ್ಯೆ ಬಂದಾಗ ನಿಮಗೆ ಗೈಡ್ ಮಾಡೋರು ಇರ್ತಾರೆ. ನಾವಂತೀವಲ್ಲ, ನೀವು ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯಾಕೆ ಎಲ್ಲರೂ ಕೊಂಡ್ಕೊಳ್ತಾರೆ, ಕಸ್ಟಮರ್ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ. ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ತೊಗೊಂಡಾಗ ನಿಮಗೇನೋ ಪ್ರಾಬ್ಲಮ್ ಆದರೆ ಸರ್ವಿಸ್ ಕೊಡ್ತಾನೆ ಅವನು, ತುಂಬ ಚೆನ್ನಾಗಿರುತ್ತೆ ಸರ್ವಿಸ್. ಆದರೆ ನೀವು ನಾನ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಕೊಂಡ್ಕೊಂಡ್ರೆ ಅಂದ್ಕೊಳ್ಳಿ, ಬ್ರ್ಯಾಂಡ್ ಇಲ್ಲ, ಸುಮ್ಮನೆ ಈ ಮಾರ್ಕೆಟಲ್ಲಿ ಅಲ್ಲಿ ಮಾರ್ತಾಯಿದ್ರು, ನಾವು ಅವನ ಹತ್ರ ಹೋದ ತುಂಬ ಚೀಪಾಗಿರುತ್ತೆ, ಏನು ಕಾಸ್ಟ್ ಇಲ್ಲ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅವನ ಹತ್ರ ಒಂದು ವಾಚ್ ತೊಗೊತೇವೆ, ಆ್ಯಪಲ್ ವಾಚೇ ಅವನ ಹತ್ರ ಇರ್ತದೆ. ಸರ್ ನೋಡಿ ಸರ್ ತುಂಬ ಚೆನ್ನಾಗಿರುತ್ತೆ ಇದು. ಅಲ್ಲಿ ಅವ್ರ ಕಂಪನಿ ಹೆಸರು ಹಾಕ್ತಾರೆ ಅಷ್ಟೇ ಸರ್, ನಾವು ಕಂಪನಿ ಹೆಸರು ಹಾಕಲ್ಲ, ನಾವೇನು ಟ್ಯಾಕ್ಸ್ ಕಟ್ಟೋ ಕೆಲಸ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಬೇಕಾದ್ರೆ ತೊಗೋಬೋದು. ಆದರೆ ಅದಕ್ಕೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಕ್ಲೈಮ್ ಮಾಡೋಂಗಿಲ್ಲ. ಯಾಕೆ ಹಿಂಗಾಯಿತು, ಇದನ್ನು ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು, ಅದು ಯಾವುದೂ ಇರಲ್ಲ. ಸೊ ಹಾಗಾಗಿ ತಂದೆ ತಾಯಿಗಳು ಅಥವಾ ಜ್ಯೋತಿಷ್ಯರು ಇವರೆಲ್ಲ ಸಮಕ್ಷದಲ್ಲಿ ಅವರು ಮಾರ್ಗದರ್ಶನ ಮಾಡುವಂಥದ್ದು, ಅಂದರೆ ನಾನು ಹೇಳಿದ್ದು ಒಳ್ಳೆಯ ಮಾರ್ಗದರ್ಶನ. ಯಾಕಂದರೆ ಅವರಲ್ಲಿ ಕೂಡ ಮಿಸ್ಗೈಡ್ ಮಾಡೋರು ಇದ್ದಾರೆ. ಅದು ನಾವೇನು ಅದರ ಹೊಣೆಗಾರ ನಾವು ತೊಗೊಳ್ಳಿಕ್ಕಾಗಲ್ಲ. ಒಬ್ಬ ಜ್ಯೋತಿಷ್ಯ ಸರಿಯಾಗಿ ತಿಳ್ಕೊಳ್ಳದೆ, ಅಭ್ಯಾಸ ಮಾಡದೆ ಅವನು ಜ್ಯೋತಿಷ್ಶಾಸ್ತ್ರ ನಿಮಗೆ ಹೀಗಾಗತ್ತೆ ಹಾಗಾಗತ್ತೆ ಅಂತಂದರೆ ಅದು ಜ್ಯೋತಿಷ್ಯಕ್ಕೆ ಸಂಬಂಧ ಇಲ್ಲ, ಆ ಜ್ಯೋತಿಷ್ಯನ ಸ್ವಂತ ದೋಷ. ಅದಕ್ಕೆ ಜ್ಯೋತಿಷ್ಯನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಕೂಡ ತುಂಬ ಎಚ್ಚರ ವಹಿಸಬೇಕು. ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತೇವೆ, ಆ ಡಾಕ್ಟ್ರ್ ಕೈಗುಣ ಹೇಗಿದೆ, ಈ ಡಾಕ್ಟ್ರ್ ಹತ್ರ ಹೋದರೆ ನನಗೆ ಸರಿಯಾಗತ್ತೆ ಅಂತ ನಾವು ಮುಂಚೆ ಆಲೋಚನೆ ಮಾಡ್ತೀವಿ ತಾನೆ. ಜ್ಯೋತಿಷ್ಯರ ಹತ್ರ ಹೋದರೆ ಹಾಗೆ ಆಲೋಚನೆ ಮಾಡಬೇಕು. ಈ ವ್ಯಕ್ತಿ ಕರೆಕ್ಟಾಗಿ ಕಲ್ತಿದ್ದಾನ, ಈ ವ್ಯಕ್ತಿಯಿಂದ ಚೆನ್ನಾಗಾಗ್ತದ, ನಾಳೆ ಏನಾದರೂ ಆಗಲಿಂದ ಇವನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾನ, ಜವಾಬ್ದಾರಿತನ ಇದೆಯಾ. ಯಾಕೆಂದರೆ ಜ್ಯೋತಿಷ್ಯ ಕೂಡ ಇವ್ರಿಗೊಂದು ಹೇಳಿದ್ದೇವೆ, ಅವನು ನಾಳೆ ಬಂದು ಕೇಳ್ತಾನೆ, ಹಾಗಾಗಿ ನಾವು ಹೇಗಂದ್ರೆ ಹಾಗೆ ಹೇಳಬಾರ್ದು ಅಂತ ಒಂದು ಜವಾಬ್ದಾರಿತನ ಇರಬೇಕು. ಕೆಲವೊಂದು ಜನಕ್ಕೆ ಏನಿಲ್ಲ, ಜವಾಬ್ದಾರಿತನ ಇರಲ್ಲ. ಒಂದು ಹಳ್ಳಿಯಲ್ಲಿ ಒಂದು ಹೋಟೆಲ್ ಇತ್ತು ಅಂದ್ಕೊಳ್ಳಿ,
ಒಂದು ಐಟಮ್ ಚೆನ್ನಾಗಿಲ್ಲ, ಅದರಿಂದ ಏನೋ ಒಂದು ರೋಗ ಬಂತಂದರೆ ಎಲ್ಲರೂ ಹೋಗಿ ಹೋಟೆಲ್ ಹೋಗಿ ಕೇಳ್ತಾರೆ. ಅದೇ ನೀವು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಹೋಟೆಲ್ ಬಂತು, ಅಲ್ಲಿ ಏನೋ ತಿಂದ್ರಿ, ಏನೋ ಆಯಿತು, ನೀವು ಯಾರನ್ನ ಕ್ಲೈಮ್ ಮಾಡ್ತೀರಿ? ನೀವು ಯಾರು ಗೊತ್ತಿಲ್ಲ, ಆ ಹೋಟೆಲ್ ಯಾರೋ ಗೊತ್ತಿಲ್ಲ, ಆ ಬಸ್ ಮತ್ತು ನೀವು ಅಲ್ಲಿಗೆ ಹೋಗೋದೇ ಇಲ್ಲ. ಆ ಥರ ಅವ್ರ ಫುಡ್ ಮೇಂಟೈನ್ ಮಾಡೋದು ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ವಿವಾಹದಲ್ಲಿ ನಾವೇ ಆಯ್ಕೆ ಮಾಡಿಕೊಂಡಂಥ ಸಂಬಂಧಗಳ ವಿಚಾರದಲ್ಲಿ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಮ್ಮದೇ. ಜ್ಯೋತಿಷ್ಯ ಆಗಲಿ ಮತ್ತು ಜ್ಯೋತಿಷ್ಯ ಹೇಳುವನಾಗಲಿ ಆ ರಿಸ್ಕ್ ತಗೊಳ್ಳಲ್ಲ. ಅದೇ ನೀವು ದೊಡ್ಡವರ ಸಮಕ್ಷದಲ್ಲಿ ಜ್ಯೋತಿಷ್ಯದ ಮಾರ್ಗದರ್ಶಕನಂತೆ ನೀವು ತೊಗೊಂಡ್ರೆ ಅಂದ್ಕೊಳ್ಳಿ, ಅಲ್ಲಿ ಸಮಸ್ಯೆ ಬರ್ತದೆ. ಬಟ್ ನಿಮಗೆ ಕೇರಿಂಗ್ ಇರ್ತದೆ. ನಿಮ್ಮ ಪ್ರಾಬ್ಲಮ್ ಏನಾದರೆ ನೀವು ಹೋಗಿ ಕೇಳ್ಬೋದು, ಅವ್ರು ನಿಮಗೆ ಗೈಡೆನ್ಸ್ ಕೊಡ್ಬೋದು, ಸರಿ ಹೊರಟೋಗ್ಬೋದು. ಬಟ್ ನೀವೇ ಸ್ವಂತ ನಿರ್ಧಾರ ತಗೊಂಡಾಗ ಸರಿ ಹೋಗ್ಲಿಕ್ಕೆ ಅವಕಾಶ ತುಂಬ ಕಡಿಮೆ ಇರುತ್ತೆ. ನಿಮಗೆ ಸಪೋರ್ಟ್ ಸಿಗಲ್ಲ. ಕಸ್ಟಮರ್ ಸಪೋರ್ಟ್ ಅಂತೀವಲ್ಲ, ಆ ಸಪೋರ್ಟ್ ನಿಮಗೆ ಸ್ವಂತ ನಿರ್ಧಾರದಲ್ಲಿ ಇರಲ್ಲ. ಅದರಲ್ಲಿ ನೀವೇ ಸಪೋರ್ಟ್ ತೊಗೋಬೇಕಷ್ಟೆ. ಆ ರಿಸ್ಕೆಲ್ಲ ನೀವೇ ಬೇರ್ ಮಾಡಬೇಕು. ಹೀಗೆ ಇರುತ್ತೆ. ಇಲ್ಲಿ ಖಂಡಿತ ಜ್ಯೋತಿಷ್ಯವನ್ನು ಅಪ್ರೋಚ್ ಆಗಿಯೇ ಮದುವೆ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ನಿರ್ಧಾರ ಅಲ್ಲ. ಬೇಕಾದರೆ ಮಾಡ್ಕೋಬೋದು, ಇಲ್ಲ. ನೀವು ಜ್ಯೋತಿಷ್ಯನ ಅಪ್ರೋಚ್ ಆಗಿ ದೊಡ್ಡವರು ಹೇಳಿದಂಗೆ ಮಾಡಿಕೊಂಡ್ರೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲ, ನಮಗೆ ಯಾರು ಸಪೋರ್ಟ್ ಬೇಕಿಲ್ಲ, ನಾನು ಇಷ್ಟಪಟ್ಟದ್ದೇ ಮಾಡ್ಕೋತೀನಿ ಅಂದರೆ ಸಮಸ್ಯೆ ಬಂದಾಗ ಸಪೋರ್ಟ್ ಸಿಗಲ್ಲ. ಸೊ ಆ ರೀತಿ ಸಪೋರ್ಟ್ ಇಲ್ಲದ ಕಾರಣದಿಂದಲೇ ನಮ್ಮ ಭಾರತ ದೇಶದಲ್ಲಿ 62% ಡೈವರ್ಸ್ ರೇಟ್ ಇದೆ. ಯಾಕೆ? ಮತ್ತು ಜಾತಕಗಳನ್ನು ನೋಡಿ ಎಲ್ಲ ಮಾಡಿ ಹಿರಿಯರು ಮಾಡಿದಂಥ ಮದುವೆಗಳಲ್ಲಿ ನಿಮಗೆ ಈ ಡೈವರ್ಸ್ ರೇಟ್ ಕಡಿಮೆ ಇದೆ. ನಿಮಗೆ ಒಂದು 30 years 40 years ಹಿಂದೆ ನೋಡಿ, ಆವಾಗ ಡೈವರ್ಸ್ ರೇಟ್ ಹೆಂಗಿತ್ತು, ಈಗ ಹೆಂಗಿದೆ? ಆವಾಗೆಲ್ಲ ಹಿರಿಯರ ಸಮಕ್ಷದಲ್ಲಿ, ಜ್ಯೋತಿಷ್ಯರ ಸಮಕ್ಷದಲ್ಲೇ ಮಾಡಿಕೊಂಡಿದ್ದೆ ತಾನೇ. ಆವಾಗೇನಿಲ್ವಲ್ಲ. ಪಾಶ್ಚಾತ್ಯ ದೇಶದಲ್ಲಿ, ಹಿಂದೂಗಳಲ್ಲಿ, ಮುಸ್ಲಿಮ್ಸಲ್ಲಿ ಅಥವಾ ಕ್ರಿಶ್ಚಿಯಾನಿಟಿಲಿ ಅವರೇನು ನೋಡ್ಕೊಳ್ಳೋದಿಲ್ಲಲ್ಲ. ನೀವು ಬೇಕಾದ್ರೆ ನೋಡಿ, ಅವರಲ್ಲಿ ಜಾಸ್ತಿ ಇದೆ ರೇಟು. ನಿಮಗೆ ಇಸ್ಲಾಮಲ್ಲಿ ಗೊತ್ತಿದ್ದೆ ತಲಾಕ್ ಅಂತಂದರೆ ಅದೇನೋ ನಮಗೆ ಗೊತ್ತಿದೆ, ಅವರ ವೈವಾಹಿಕ ಬಂಧನ ಹೇಗಿದೆ ಅಂತ ನಮಗೆ ಗೊತ್ತಿದೆ. ಕ್ರಿಶ್ಚಿಯಾನಿಟಿಯಲ್ಲಿ ಡಿವೋರ್ಸ್ ರೇಟ್ ಜಾಸ್ತಿ ಇದೆ. ನಮ್ಮ ಭಾರತ ದೇಶದಲ್ಲಿ ಯಾಕೆ ಕಡಿಮೆ ಇತ್ತು? ಹಿರಿಯರ ಸಮಕ್ಷದಲ್ಲಿ ಅಥವಾ ಜ್ಯೋತಿಷ್ಯದ ಒಂದು ಮಾರ್ಗದರ್ಶನದಲ್ಲಿ ನಡೆಯುತ್ತೆ. ಸಮಸ್ಯೆಗಳು ಬರಲ್ಲ ಅಂತೇಳಿ ಯಾರೂ ಗ್ಯಾರಂಟಿ ಕೊಡಲ್ಲ. ಎಲ್ಲರಲ್ಲೂ ಸಮಸ್ಯೆ ಬರುತ್ತೆ. ಆದರೆ ನಿಮಗೆ ಜ್ಯೋತಿಷ್ಯ ಆಗಲಿ, ಜ್ಯೋತಿಷ್ಯ ಹಿರಿಯರಾಗಲಿ, ಸಮಾಜ ಆಗಲಿ ನಿಮಗೆ ಪ್ರೊಟೆಕ್ಟ್ ಮಾಡ್ತದೆ. ಇವತ್ತು ಭಾರತ ದೇಶದಲ್ಲಿ ಸ್ವಂತ ನಿರ್ಧಾರ ತಗೊಳ್ಳೋದ್ರಿಂದ ಅದು ಪ್ರೊಟೆಕ್ಷನ್ ಕೂಡ ಈಗ ಹೋಗಿದೆ. ಆಲ್ಮೋಸ್ಟ್ ಆಲ್ ಪಾಶ್ಚಾತ್ಯ ದೇಶಗಳ ಸಂಸ್ಕೃತಿಯೇ ನಮಗೂ ಇಲ್ಲಿ ಬರ್ತಾ ಇದೆ. ಅವರ ವೇಷ ಭಾಷಣೆಗಳಾಗಲಿ, ಅವರು ಆಹಾರ ತಿನ್ನುವ ಕ್ರಮ ಕೂಡ ಅವರೇನು ತಿಂತಾರೋ ನಾವು ಅದೇ ತಿಂತಾಯಿದ್ದೀವಿ. ಪಿಜ್ಜಾ, ಬರ್ಗರು, ಬ್ರೆಡ್ಡು ಅದನ್ನೇ ತಿಂತಾಯಿದ್ದೀವಿ. ಅವರಿಗೆ ಚಳಿ ಪ್ರದೇಶ ಬೇರೆ ಬೆಳೆಯೋದಿಲ್ಲ, ಬ್ರೆಡ್ ತಿಂತಾರೆ. ನಮಗೇನಾಗಬೇಕಾಗಿದೆ? ನಮಗೆ ಭಗವಂತ ಬೇಕಾದಷ್ಟನ್ನೆಲ್ಲ ಕೊಟ್ಟಿದ್ದಾನೆ. ಆದರೂ ನಮ್ಮವ್ರು ಏನು ಮಾಡ್ತಾರೆ? ಬ್ರೆಡ್ಡೇ ತಿಂತಾರೆ, ನೂಡಲ್ಸ್. ನಮ್ಮ ದೇಶದ ಪದಾರ್ಥಗಳಲ್ಲವೇ ಅಲ್ಲ. ಸೊ ಇದು ಪಾಶ್ಚಾತ್ಯ ಸಂಸ್ಕೃತಿ ಇಂಪೋರ್ಟ್ ಮಾಡಿಕೊಂಡು ಸ್ವಂತ ನಿರ್ಧಾರ, ಈ ಯೋಚನೆ ಇವರಿಂದಲೇ ಆಗುವಂಥ ಅನಾಹುತ. ಹೊತ್ತು ಇದಕ್ಕೆ ಬೇರೆಯವ್ರನ್ನ ಜವಾಬ್ದಾರನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಒಂದು ವಿಚಾರ. ನೆಕ್ಸ್ಟ್ ಒಬ್ಬರು ಕೇಳಿದರೆ, ಜಾತಕ, ದಶೆ, ಗೋಚಾರ ಈ ಮೂರನ್ನು ಹೇಗೆ ನೋಡಬೇಕು? ಒಂದು ಎಕ್ಸಾಂಪಲಿಂದ ನಾವು ಹೇಳಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ನಿಮಿಷ. ಓಕೆ. ಸೊ ನಾನು ಜಗನ್ನಾಥ ಒಂದು ಸಾಫ್ಟ್ವೇರ್ ಓಪನ್ ಮಾಡಿದ್ದೇನೆ. ಇಟ್ಸ್ ಎ ಫ್ರೀ, ನೀವೆಲ್ಲ ಕೂಡ ಬಳಸ್ಬೋದು. May 23rd 1980 10:15 AM ಹೈದರಾಬಾದ್. ಓಕೆ. ಓಕೆ, ಇದು ಇವರ ಜಾತಕ. ಇವರ ಪ್ರಶ್ನೆ ಏನು? ಫಸ್ಟ್ ನೋಡಿ, ಜಾತಕ ಏನೇ ಇರಲಿ, ನಾನು ಫಸ್ಟಿಂದ ಎಲ್ಲರಿಗೂ ಹೇಳುವಂಥದ್ದು ಒಂದೇ, ಫಸ್ಟು ಪ್ರಶ್ನೆ ತಗೊಳ್ಳಿ. ಫಸ್ಟು ಗ್ರಹಗಳನ್ನು ನೋಡಲಿಕ್ಕೆ ಹೋಗಬೇಡಿ. ಪ್ರಶ್ನೆ ಏನಿದೆ, ಪ್ರಶ್ನೆ ಯಾವುದಿದೆಯೋ ಅದಕ್ಕೆ ತಕ್ಕಂತೆ ಆ ಗ್ರಹಗಳನ್ನು ಮಾತ್ರ ನೋಡ್ರಿ ಸಾಕು. ಎಲ್ಲ ಗ್ರಹಗಳನ್ನು, ಎಲ್ಲ ಭಾವಗಳನ್ನು, ಎಲ್ಲ ದೃಷ್ಟಿಗಳನ್ನು ತಿಳ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರ ಪ್ರಶ್ನೆ ಒಂದೇ, ಉದ್ಯೋಗದಲ್ಲಿ ಚೇಂಜ್ ಇಲ್ಲ,
ಉದ್ಯೋಗ ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ, ಒಳ್ಳೆ ಪ್ರೋಗ್ರೆಸ್ ಇಲ್ಲ, ಬೇರೆ ಕಡೆ ಆನ್ಸೈಟ್ ಬೇರೆ ದೇಶಕ್ಕೆ ಹೋಗಬೇಕು ಅಂತಿದ್ದೇನೆ, ಅದು ಆಗ್ತಾ ಇಲ್ಲ. ಉದ್ಯೋಗದಲ್ಲಿ ಯಾವ ಪ್ರಯತ್ನವೂ ನಡೀತಾ ಇಲ್ಲ ಕಳೆದ ಒಂದು 5 ವರ್ಷದಿಂದ. ನನಗೆ ಏನಾದರೂ ಚೇಂಜ್ ಸಿಗುತ್ತಾ ಇಲ್ವಾ, ಇದು ಪ್ರಶ್ನೆ. ಸೊ ಉದ್ಯೋಗದಲ್ಲಿ ಈ ಥರ ಚೇಂಜ್ ಬೇಕು ಅಂದಾಗ ಏನು ಮಾಡ್ತೇವೆ, ನಮ್ಮಲ್ಲಿ ನಾವೇ ಹಾಕ್ಕೋಬೇಕು ಪ್ರಶ್ನೆ. ಮೊದಲು ಇವನ ಉದ್ಯೋಗ ಹೇಗಿದೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಪುಣ್ಯ ಅಂದರೆ ಹಣವನ್ನು ಗಳಿಸುವಂಥ ಪುಣ್ಯ ಹೇಗಿದೆ ಅಂತ ನೋಡ್ತೇವೆ. ಅದಕ್ಕೆ ನಾವು ದಶಮ ಸ್ಥಾನವನ್ನು ನೋಡ್ತೇವೆ, ದ್ವಿತೀಯ ಸ್ಥಾನವನ್ನು ನೋಡ್ತೇವೆ. ಉದ್ಯೋಗ ಅಂದರೆ ದಶಮ ಸ್ಥಾನ. ಉದ್ಯೋಗ ಯಾಕೆ ಮಾಡ್ತೇವೆ, ಹಣಕ್ಕೋಸ್ಕರ ಮಾಡ್ತೀವಿ ತಾನೆ. ಆ ಹಣ ಇದೆಯಾ ಇಲ್ಲ, ಯಾಕಂದರೆ ನಾವು ಸೇರಿಸ್ಬೇಕು ಹಣ, ಅದಕ್ಕೆ ದ್ವಿತೀಯ ಸ್ಥಾನ ನೋಡ್ತೇವೆ. ಈ ಜಾತಕದಲ್ಲಿ ನೋಡಿ ಕರ್ಕಲಗ್ನ ಆಗಿದೆ, ದಶಮ ಸ್ಥಾನ. ಸೊ ದಶಮ ಸ್ಥಾನ ಯಾವುದಾಗುತ್ತೆ, ಮೇಷರಾಶಿ ಆಗ್ತದೆ. ದಶಮ ಸ್ಥಾನದಲ್ಲಿ ಯಾರೂ ಇಲ್ಲ. ದಶಮ ಸ್ಥಾನದಲ್ಲಿ ಯಾರಾದರೂ ಗ್ರಹ ನೋಡ್ತಾ ಇದೆಯಾ ಅಂತಂದರೆ ಗುರುಗ್ರಹ ನೋಡ್ತಾ ಇದೆ. ಸೊ ಶುಭಗ್ರಹ ದಶಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಒಳ್ಳೆ ಪ್ಲೇಸಲ್ಲೇ ಉದ್ಯೋಗ ಮಾಡ್ತಾ ಇದ್ದಾನೆ. ಇವನಿಗೆ ಸ್ಕಿಲ್ ಇದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ಸೂರ್ಯ ನೋಡಿ ಮತ್ತು ಶನಿ ನೋಡಿ. ಸೂರ್ಯ ಆಲ್ಮೋಸ್ಟ್ ಆಲ್ ಚೆನ್ನಾಗೇ ಇದ್ದಾನೆ, ಶನಿ ಆಲ್ಮೋಸ್ಟ್ ಆಲ್ ಚೆನ್ನಾಗೇ ಇದ್ದಾನೆ, ಸ್ಕಿಲ್ಲು ಉಂಟು. ಮತ್ತು ಇವನು ಉದ್ಯೋಗದಲ್ಲಿ ಮಾಡಬೇಕಾದಂಥ ಆ ಒಂದು ಪುಣ್ಯ, ಹಣವನ್ನು ಗಳಿಸಲಿಕ್ಕೆ ಬೇಕಾದ ಪುಣ್ಯ ಇದೆಯಾ ಅಂತ ನೋಡಿದ್ರೆ ದಶಮಾಧಿಪತಿ ಆದಂಥ ಕುಜ ಮಿತ್ರಕ್ಷೇತ್ರದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ದ್ವಿತೀಯ ಅಂದರೆ ಹಣ. ಸೊ ದಶಮಾಧಿಪತಿಗೂ ಧನಸ್ಥಾನಕ್ಕೂ ಕನೆಕ್ಷನ್ ಬಂದಿದೆ. ಹಾಗಾಗಿ ಉದ್ಯೋಗದಲ್ಲಿ ಹೆಚ್ಚು ಗಳಿಸ್ತಾ ಇದ್ದಾನೆ ಅಂತ ಅರ್ಥ. ಅಂದರೆ ಓವರಾಲ್ ಕೆರಿಯರ್, ಈಗಂತಲ್ಲ, ಓವರಾಲ್ ಕೆರಿಯರಲ್ಲಿ ಇವನಿಗೆ ಉದ್ಯೋಗ, ಹಣ ಮಾಡುವುದು ಇದೆಲ್ಲ ಕೂಡ ಚೆನ್ನಾಗಿದೆ. ಸೊ ಕೆರಿಯರ್ ಚೆನ್ನಾಗಿದೆ ಅಂತ ಒಂದು ಮಾರ್ಕ್ ಬಂತು. ನೆಕ್ಸ್ಟ್ ಪ್ರಶ್ನೆಯಿಂದ ಅವ್ರಿಗೆ ಜಾಬ್ ಚೇಂಜ್ ಕೇಳ್ತಿದ್ದಾರೆ. ಚೇಂಜ್ ಅಂತಂದರೆ ಈಗಿರೋದಕ್ಕಿಂತಲೂ ಸ್ವಲ್ಪ ಅಪ್ಗ್ರೇಡೇಷನ್ ಆಗ್ಬೋದು, ಅಥವಾ ಪ್ರೆಸೆಂಟ್ ಕಂಪ್ನಿಯಲ್ಲಿ ಅವ್ರಿಗೇನೋ ಇನ್ಕನ್ವೀನಿಯೆಂಟ್ ಇರ್ಬೋದು, ಈ ಬೇರೆ ಬೇರೆ ಕಾರಣಗಳು. ಸದ್ಯಕ್ಕೆ ಹೇಗಿದೆ, ಈಗಿರೋ ಸಿಚುವೇಶನ್ ಹೇಗಿದೆ ಅಂತಂದಾಗ ನಾವೇನು ಮಾಡ್ತೇವೆ, ಆವಾಗ ದಶೆ ನೋಡಬೇಕು. ಜಾತಕ ನೋಡಿದ ತಕ್ಷಣ ಕಂಪಲ್ಸರಿ ದಶೆ ನೋಡಬೇಕು, ಗೋಚಾರ ನೋಡಬೇಕು ಅಂತೇನಿಲ್ಲ. ಪ್ರಶ್ನೆ ರಿಕ್ವೈರ್ಮೆಂಟ್ ಇದ್ದರೆ ನೋಡ್ತೇವೆ, ಇಲ್ಲದ್ರೆ ನೋಡಲ್ಲ. ಯಾವಾಗ ಅಂತಂದಾಗ ದಶೆ ನೋಡಿ, ಹೇಗಿರುತ್ತೆ ಅಂತಂದಾಗ ನೀವು ಗೋಚಾರ ನೋಡಿ, ಪ್ರೆಸೆಂಟ್ ಹೇಗಿದೆ ಅಂತಂದಾಗ ಗೋಚಾರ ನೋಡಿ. ಅದರ್ವೈಸ್ ಅದೆರಡೂ ಕೂಡ ಬೇಕಾಗಿಲ್ಲ. ಈಗ ನನಗೆ ಚೇಂಜ್ ಯಾವಾಗ ಬರುತ್ತೆ ಅಂತಂದಾಗ ಪ್ರೆಸೆಂಟ್ ಯಾವ ದಶೆ ನಡೀತಾ ಇದೆ ಅಂತ ನಾವು ನೋಡ್ತೇವೆ. ಸೊ ದಶೆ ನೋಡಿ, ದಶೆ ತೊಗೊಳ್ತೇವೆ, ದಶಾಕಾಲ ಅಂತ ತೊಗೊಳ್ಳಿ. ಸೊ ಈ ರೀತಿ ದಶೆ ತೋರಿಸುತ್ತೆ. ಸ್ವಲ್ಪ ಫಾಂಟ್ ದೊಡ್ಡದು ಮಾಡ್ತೀನಿ. ಓಕೆ, ಈಗ ಪ್ರೆಸೆಂಟ್ ಯಾವ ದಶೆ ನಡೀತಾ ಇದೆ, ಈಗಿರುವಂಥ ಡೇಟ್ ಯಾವ ರೇಂಜಲ್ಲಿದೆ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ರಾಹು ಮಹಾದಶ ನಡೀತಾ ಇದೆ. ರಾಹು ಮಹಾದಶದಲ್ಲಿ ಕುಜ ಭುಕ್ತಿ ನಡೀತಾ ಇದೆ, ಕೊನೆಯ ಹಂತದಲ್ಲಿದೆ. ರಾಹು ಮಹಾದಶ 9/7/2025 ಮುಗಿದೋಗ್ತದೆ. ಅದರಲ್ಲಿ ಈಗ ಸದ್ಯಕ್ಕೆ ಕುಜ ಭುಕ್ತಿ ನಡೀತಾ ಇದೆ. ರಾಹುವಲ್ಲಿ ಕುಜ. ಆ ಕುಜದಲ್ಲಿ ಎಷ್ಟುವರೆಗೂ ಇದೆ, 9/7/2025 ತನಕ ಇದೆ. ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಪ್ರತ್ಯಂತರ ದಶೆ ಯಾವುದು ಅಂತ ನೀವು ನೋಡಿದ್ರೆ ಇದು. ಅದರಲ್ಲಿ ರಾಹು ಮಹಾದಶೆ, ಕುಜಭುಕ್ತಿ, ಪ್ರತ್ಯಂತರ ರಾಹು ನಡೀತಾ ಇದೆ. ಇದು ಈಗ ಪ್ರೆಸೆಂಟ್ ನಡೀತಾ ಇರೋದು. ಈ ರಾಹು ಯಾರು, ಜಾತಕದಲ್ಲಿ ಹೇಗಿದ್ದಾನೆ, ಇವನಿಗೇನಾದರೂ ಉದ್ಯೋಗದ ಕನೆಕ್ಷನ್ ಇದೆಯಾ, ದಶೆ ಅಂತರ್ದಶೆ, ಈ ಅಂತರ್ದಶಾಧಿಪತಿ ಯಾರು, ಜಾತಕದಲ್ಲಿ ಯಾವ ಆಧಿಪತ್ಯ ಬಂದಿದೆ, ಅವನಿಗೇನಾದರೂ ಉದ್ಯೋಗ ಸಂಬಂಧ ಇದೆಯಾ, ಅಥವಾ ಪ್ರತ್ಯಂತರ ದಶಾಧಿಪತಿ ಯಾರು, ಅವನು ಜಾತಕದಲ್ಲಿ ಯಾವ ಆಧಿಪತ್ಯ, ಯಾವ ಮನೆ ಕನೆಕ್ಷನ್ ಬಂದಿದೆ, ಅವನಿಗೇನಾದರೂ ಉದ್ಯೋಗ ಸಂಬಂಧ ಇದೆಯಾ, ಹೀಗೆ ನೋಡ್ತೇವೆ. ದಶೆ ನೋಡಬೇಕಾದ್ರೆ ಹೀಗೆ ನಡೀತಾ ಇರುವಂಥ ದಶೆ ಜಾತಕದಲ್ಲಿ ಯಾವ ವಿಷಯ ಸೂಚನೆ ಮಾಡ್ತಾನೆ, ಇವನು ಕೇಳೋ ಪ್ರಶ್ನೆಗೂ ನಡೀತಾ ಇರೋ ದಶೆಗಿನ ಸಂಬಂಧ ಇದೆಯಾ, ಅವನು ಜಾತಕದಲ್ಲಿ ಬಲಿಷ್ಠವಾಗಿದ್ದಾನೆಯಾ ಇಲ್ಲವಾ, ಇಷ್ಟೇ ನೋಡಬೇಕಷ್ಟು. ಜಾಸ್ತಿ ಏನೋ ತಲೆ ಕೆಡಿಸ್ಕೊಳ್ಬೇಡಿ. ಈಗ ರಾಹು ಮಹಾದಶೆ ನಡೀತಾ ಇದಲ್ವ, ಜಾತಕದಲ್ಲಿ ರಾಹುವಿನ ಪ್ಲೇಸ್ಮೆಂಟ್ ಎಲ್ಲಿದೆ ನೋಡ್ಕೊಳ್ಳಿ. ಸೊ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲೇ ರಾಹು ಇದ್ದಾನೆ, ಅಂದರೆ ಇನ್ನು ದ್ವಿತೀಯಕ್ಕೆ ಸಂಬಂಧಪಟ್ಟ ಹಣ ವಿಚಾರವನ್ನು ಪ್ರವೋಕ್ ಮಾಡ್ತಾ ಇದ್ದಾನೆ. ಮತ್ತು ರಾಹು ಎರಡನೇ ಮನೆಗೆ ಏನು ಸೂಚನೆ ಮಾಡ್ತಾನೆ, ಫ್ಯಾಮಿಲಿ ಸೂಚನೆ ಮಾಡ್ತಾನೆ, ಫ್ಯಾಮಿಲಿ ಪ್ರವೋಕ್ ಮಾಡ್ತಾನೆ, ಫ್ಯಾಮಿಲಿ ವಿಚಾರಗಳು ಬರುತ್ತೆ. ಆ ರಾಹುವಿನ ಜೊತೆ ಯಾರ್ಯಾರ ಗ್ರಹಗಳಿದೆ ಆ ವಿಷಯಗಳೆಲ್ಲ ಕೂಡ ಆ್ಯಕ್ಟಿವೇಟ್ ಆಗ್ತದೆ, ಎಲ್ಲ ವಿಷಯಗಳು ಆ್ಯಕ್ಟಿವೇಟ್ ಆಗುತ್ತೆ. ಆದರೆ ನಮಗೆ ಇವಾಗ ಏನು ಬೇಕು, ಉದ್ಯೋಗ ಮಾತ್ರ ತಾನೆ. ಆ ಉದ್ಯೋಗಕ್ಕೆ ರಾಹುವಿಗೆ ಸಂಬಂಧ ನೋಡ್ಕೊಳ್ಳಿ. ಬೇರೆ ಬೇರೆ ಗ್ರಹಗಳ ಜೊತೆ ಇದ್ದರೂ ಕೂಡ ಸದ್ಯಕ್ಕೆ ನಮಗದು ಬೇಡ.
ಉದ್ಯೋಗ ವಿಚಾರ ಮಾತ್ರ ನೋಡ್ತಾ ಇದ್ದೀವಿ. ಆದ ಕಾರಣ ರಾಹುವಿಗೆ ಒಂದು ನಿಮಗೆ 2ನೇ ಮನೆಯಾಗಿದ್ದಾನೆ. ಇದು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ, ದಶಮಾಧಿಪತಿಯ ಜೊತೆಗಿದ್ದಾನೆ ರಾಹು, ಅಂದರೆ ದಶಮ ಕನೆಕ್ಷನ್ ಬಂದಿದೆ. ದ್ವಿತೀಯ ಸ್ಥಾನ ಇದ್ದಾನೆ ಅಂದರೆ ಹಣದ ಕನೆಕ್ಷನ್ ಬಂದಿದೆ. ನೆಕ್ಸ್ಟ್ ಈ ಶನಿ ಸಂಬಂಧ ಬಂದಿದೆ. ಶನಿ ಅಂದರೆ ಉದ್ಯೋಗಕ್ಕೇನು, ಸ್ಕಿಲ್, ಅದಕ್ಕೂ ಕನೆಕ್ಷನ್ ಇದೆ. ಚಂದ್ರ ಲಗ್ನಾಧಿಪತಿ, ತಾನು ತನ್ನ ಮನಸ್ಸು, ಅದಕ್ಕೆ ಸಂಬಂಧ ಬಂದಿದೆ. ಗುರು ಬಂದು ದಶಮವನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದಕ್ಕೂ ಕೂಡ ದಶಮದ ಕನೆಕ್ಷನ್ ಬರ್ತಾ ಇದೆ. ನೀವು ಉದ್ಯೋಗ ವಿಚಾರವನ್ನು ಮಾತ್ರ ನೋಡಿ, ಅದು ಬೇರೆ ಬೇರೆ ವಿಷಯಗಳು ಕೂಡ ಹೇಳುತ್ತೆ. ಈಗ ನಮಗೆ ಅಪ್ರಸ್ತುತ ನಮ್ಮ ಟಾಪಿಕ್ ಡೈವರ್ಟ್ ಆಗಿಬಿಡುತ್ತೆ. ವಿಷಯ ಡೈವರ್ಟ್ ಆಯ್ತು ಅಂದ್ಕೊಳ್ಳಿ, ನೀವು ಅದನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ರಾಹು ಮಹಾದಶ ಎಂಬುದು ದಶಮಕ್ಕೆ ಸಂಬಂಧ ಇರೋದ್ರಿಂದ ಟ್ರಿಗರ್ ಮಾಡ್ತಾ ಇದೆ. ನೆಕ್ಸ್ಟ್ ಅಂತರ್ದಶೆ ಯಾವುದು, ಕುಜ ಜಾತಕದಲ್ಲಿ ಹೇಗಿದ್ದಾನೆ ಏನು ಅಂತ ನೋಡಿದ್ರೆ, ಕುಜ ಬಂದು 2ನೇ ಮನೆಗಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಶುಭಗ್ರಹ ಆದಂಥ ಗುರು ಮತ್ತು ಗುರು ಜೊತೆ ಇದ್ದಾನೆ. ಚಂದ್ರ ಶುಭಗ್ರಹ ಅಲ್ಲ, ಪಂಚಮಿ ಮೇಲಾಗಿದ್ದರೆ ಶುಭಗ್ರಹ. ಓಕೆ, ಸಪೋಸ್ ಈ ಕುಜ ದಶಮಾಧಿಪತಿಯಾಗಿದ್ದಾನೆ ಅಂದ್ರೇನು, ಇದಕ್ಕೂ ಕೂಡ ಉದ್ಯೋಗ ಸಂಬಂಧ ಟ್ರಿಗರ್ ಮಾಡ್ತಾ ಇದೆ. ಅಂದರೆ ಹೀ ಈಸ್ ಗೆಟಿಂಗ್ ಆಪರ್ಚುನಿಟೀಸ್. ಏನು ಚೇಂಜ್ ಬೇಕು ಅಂತ ಇವನು ಬಯಸ್ತಾ ಇದ್ದಾನೋ ಅದಕ್ಕೆ ಸಂಬಂಧಪಟ್ಟ ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತೇನಿಲ್ಲ. ಕೆಲವೊಂದು ಜನ ನಂಗೆ ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ, ಆ ಪೋಸ್ಟಿಂಗೇ ಇನ್ನೂ ಬಂದಿರಲ್ಲ, ಅವಕಾಶವೇ ಇಲ್ಲ. ಬಂದರೆ ಬರ್ಬೋದು, ಅವಕಾಶ ಕೂಡ ಇರಬೇಕು. ನಮಗೆ ಒಳ್ಳೆ ಟೈಮ್ ಬರೋದೊಂದೇ ಅಲ್ಲ, ಅವಕಾಶ ಇರಬೇಕು. ಇವನಿಗೇನೋ ಒಳ್ಳೆ ಮದುವೆ ಮಾಡ್ಕೋಬೇಕು ಅಂತ ಒಳ್ಳೆ ಆಲೋಚನೆ ರೆಡಿಯಾಗಿದ್ದಾನೆ, ಆದರೆ ಹುಡುಗಿ ಸಿಗಬೇಕಲ್ಲ. ಹುಡುಗಿ ಸಿಕ್ಕರೆ ಮದುವೆ. ಕೆಲವೊಮ್ಮೆ ಹುಡುಗಿ ಸಿಕ್ಕಿರ್ತಾಳೆ, ನಂಗೆ ಹೀಗೆ ಮದುವೆ ಮಾಡ್ಕೋಬೇಕು ಅಂತಿಲ್ಲ ಅಂತ ಹೇಳ್ತಾನೆ. ಎರಡೂ ಇಲ್ಲಿ ಯಾವುದು ಮಿಸ್ ಆದರೂ ನಿಮಗೆ ಮದುವೆ ಆಗಲ್ಲ. ಅದೇ ರೀತಿ ಉದ್ಯೋಗ ವಿಚಾರದಲ್ಲಿ ಅವಕಾಶಗಳು ಚೆನ್ನಾಗಿದೆ. ಇವನಿಗೆ ನಡೀತಾ ಇರುವಂಥ ಇವನ ಎನ್ವಿರಾನ್ಮೆಂಟಲ್ಲಿ ಇವನು ಏನು ಚೇಂಜ್ ಬಯಸ್ತಾ ಇದ್ದಾನೋ ಅದಕ್ಕೆ ಬೇಕಾದಂಥ ಪ್ಲ್ಯಾಟ್ಫಾರ್ಮ್ ಇದೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಯಾಕೆ ಆಗ್ತಾ ಇಲ್ಲ, ಅವಕಾಶಗಳು ಆಲ್ರೆಡಿ ಇದೆ, ಆದರೂ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೋಡಬೇಕಾದ್ರೆ ಗೋಚಾರವನ್ನು ನೋಡ್ತೇವೆ. ಸೊ ಟ್ರಾನ್ಸಿಟ್, ಗೋಚಾರದಲ್ಲಿ ಶೋ ಟ್ರಾನ್ಸಿಟ್ ಕ್ಯಾಲ್ಕುಲೇಷನ್. ಈಗ ನೋಡಿ, ಗೋಚಾರದಲ್ಲಿ ನಾವು ನೋಡಿದೀವಲ್ಲ, ಈ ಗೋಚಾರದಲ್ಲಿ ನಾವು ನೋಡಿದ್ರೆ ಒಂದು ನಿಮಿಷ, ಇವರದು ಜನ್ಮರಾಶಿಯಿಂದ ನೋಡ್ತೇವೆ. ಸೊ ಜನ್ಮರಾಶಿಯಿಂದ ಇವರಿಗೆ ಹೇಗಿದೆ, ಸಪ್ತಮದಲ್ಲಿ ಗೋಚಾರದಲ್ಲಿ ಇವಾಗೇನು ಗ್ರಹಗಳು ಹೇಗಿದೆ ನೋಡಿ. ಗೋಚಾರದಲ್ಲಿ ಶನಿ ಬಂದು ನಿಮಗೆ ಸ್ವಕ್ಷೇತ್ರದಲ್ಲಿ ಸಪ್ತಮದಲ್ಲಿದ್ದಾನೆ, ಪ್ಲಸ್ ರಾಹು ಹೇಗಿದೆ ನೋಡಿ, ಅಷ್ಟಮದಲ್ಲಿದ್ದಾನೆ. ಮೇಯ್ನ್ ರಾಹು ದಶೆ ನಡೀತಾ ಇದೆ, ಆ ರಾಹು ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಜನ್ಮರಾಶಿಯಿಂದ, ಲಗ್ನದಿಂದ ನವಮದಲ್ಲಿದ್ದಾನೆ. ಪ್ಲಸ್ ಗುರುಬಲ ಇದೆಯಾ ಇಲ್ವಾ ಅಂತಂದರೆ, ಸಿಂಹರಾಶಿ ಜನ್ಮರಾಶಿಯಿಂದ ಗುರು ಈಗ ಸದ್ಯಕ್ಕೆ ದಶಮ ಸ್ಥಾನಕ್ಕೆ ಬಂದಿದ್ದಾನೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಸ್ವಲ್ಪ ಟ್ರಿಗರ್ ಮಾಡ್ತಾ ಇದ್ದಾನೆ. ಶನಿ, ರಾಹು, ಕೇತು, ಗುರು ಇಷ್ಟು ನೋಡ್ತೇವೆ ಅಷ್ಟೇ. ಸೊ ಕೇತು ಹೇಗಿದ್ದಾನೆ, ಜನ್ಮರಾಶಿಯಿಂದ ಸದ್ಯಕ್ಕೆ ಕೇತು 3ನೇ ಮನೆಗಿದ್ದಾನೆ, ಒಳ್ಳೆಯದೇ. ಓನ್ಲಿ ಏನಂತಂದರೆ ಗುರುಬಲ ಈಗ ಬಂದಿದೆ. ಇದರಲ್ಲಿ ನಮಗೆ ಆಗದೇ ಇರೋದಕ್ಕೆ ಕಾರಣ ಏನಂತಂದರೆ, ಜನ್ಮರಾಶಿಯಿಂದ ರಾಹು ಅಷ್ಟಮದಲ್ಲಿದ್ದಾನೆ. ಯಾಕೆ ಇದು ಮುಂದೆ ಕೊರಿತಾ ಇಲ್ಲ ಅಂತಂದರೆ, ಕಾರಣ ಏನಂತಂದರೆ ದಶಾಧಿಪತಿಯಾದಂಥ ಗ್ರಹ ಯಾವುದಿದೆ, ಒಂದು ನಿಮಿಷ, ಬ್ಯಾಕ್ ಟು ನ್ಯಾಟಲ್ ಚಾರ್ಟ್. ಸದ್ಯಕ್ಕೆ ಈಗ ದಶ ಯಾವುದು ನಡೀತಾ ಇದೆ, ರಾಹು ಮಹಾದರ್ಶಿ ನಡೀತಾ ಇದೆ, ಅದರಲ್ಲಿ ಕುಜಭುಕ್ತಿ ನಡೀತಾ ಇದೆ. ರಾಹು ಅಂತಂಬೋ ದಶೆ ಏನಿದೆ ಜಾತಕದಲ್ಲಿ ಉದ್ಯೋಗಕ್ಕೇನು ಟ್ರಿಗರ್ ಮಾಡ್ತಿದ್ದಾನೆ, ಬಟ್ ಗೋಚಾರದಲ್ಲಿ ಮಾತ್ರ ಜನ್ಮರಾಶಿಯಿಂದ ಅಷ್ಟಮ ಸಂಬಂಧ ಬಂದಿದೆ. ಒಂದು ವೇಳೆ ಜನ್ಮರಾಶಿಯಿಂದ ಕೂಡ ರಾಹುವಿನ ಪ್ಲೇಸ್ಮೆಂಟ್ ಕರೆಕ್ಟಾಗಿದ್ದಿದ್ರೆ ಇವನು ಕರೆಕ್ಟಾಗಿ ಅವನಿಗೆ ಬಂದಿರುವಂಥ ಆಪರ್ಚುನಿಟಿಯನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಿಕೊಡ್ತಾನೆ, ಇಲ್ಲದ್ರೆ ಅವನು ಕ್ಯಾಚ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸದ್ಯಕ್ಕೆ ರಾಹು ಅಷ್ಟಮದಲ್ಲಿದ್ದಾನೆ. ಇವನು ಆಲ್ಮೋಸ್ಟ್ ಆಲ್ ಏಪ್ರಿಲ್ ಮೇ ಆ ಟೈಮಲ್ಲಿ ಏನಾಗುತ್ತೆ, ಈ ರಾಹು ಬದಲಾಗಿ ನಿಮಗೆ ಕುಂಭರಾಶಿಗೆ ಬರ್ತಾನೆ. ಆವಾಗೇನಾಗುತ್ತೆ, ಸಪ್ತಮ ಆಗುತ್ತೆ. ಅಷ್ಟಮ ಅಂತಂದರೆ ನಷ್ಟ, ಉದ್ಯೋಗದಲ್ಲಿ ಪ್ರಯತ್ನಗಳು ನಷ್ಟ ಆಗೋದಾಗಲಿ ಈ ಥರ ಆಗ್ತದೆ. ಅದೇ 7ನೇ ಮನೆಗೆ ಬಂದು ಅಂದ್ಕೊಳ್ಳಿ, ಬೆಟರ್. 8ನೇ ಮನೆಗಿಂತ ಬೆಟರ್. ಸೊ ಹಾಗೆ ನಾವು ತಗೊಳ್ತೇವೆ. ಸೊ ಇವನಿಗೆ ಏನು ಹೇಳಬೇಕಂದ್ರೆ, ನೆಕ್ಸ್ಟ್ ರಾಹು ಬದಲಾವಣೆ ಯಾವಾಗುತ್ತೋ ಆವಾಗ ಅನುಕೂಲ ಆಗ್ತದೆ. ನೆಕ್ಸ್ಟು ಏನಾದರೂ ಪೂಜೆ ಗೀಜೆ ಏನಾದರೂ ಮಾಡು ಅಂತೀರ ಅಂತ ಅಂದರೆ, ಪೂಜೆ ಮಾಡಿದ್ರೆ ಬೇಗ ಆಗುತ್ತೆ ಅನ್ನೋ ಅವನ ಉದ್ದೇಶ.
ಪೂಜೆ ಗೀಜೆ ಮಾಡಿರಿ. ಯಾಕಂದರೆ ಭಾಳ ಜನ ಈ ಥರ ಒಂದು ಈ ಟೈಮಲ್ಲಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಏನೋ ಪೂಜೆ ಇದ್ರೆ ಹೇಳ್ರಿ ಮಾಡ್ತೇವೆ. ಅವನು ಯಾವ ಉದ್ದೇಶದಲ್ಲಿ ಕೇಳ್ತಾನೆ ಇನ್ನು ಸ್ವಲ್ಪ ಬೇಗ ಆಗೋದು, ಅಷ್ಟು ಲೇಟ್ ಬೇಡ, ಸದ್ಯದಲ್ಲಿ ಆಗೋ ಥರ ಏನಾದರೂ ಪೂಜೆ ಗೀಜೆ ಏನಾದರೂ ಇದೆಯಾ ಹೇಳಬೇಕಾದ್ರೆ ಜ್ಯೋತಿಷ್ಯದಲ್ಲಿ ಆ ಥರ ಪೂಜೆಗಳು ಯಾವುದೂ ಇಲ್ಲ. ಆದರೆ ಅಷ್ಟು ಸಮಯ ಸ್ವಲ್ಪ ಪೇಷನ್ಸ್ ಆಗಿರ್ಬೇಕು ತಾನೇ, ಬರೋ ತನಕ ಪೇಷನ್ಸ್ ಆಗಿರಬೇಕು. ಬರೋಂಥದ್ದು ಸ್ವಲ್ಪ ಒಳ್ಳೆತನವಾಗಿ ಕ್ವಾಲಿಟಿಯಾಗಿ ಬರಬೇಕು, ನನಗೆ ನೆಗೆಟಿವ್ ಆಗಿರಬಾರ್ದು, ಸ್ವಲ್ಪ ಅನುಕೂಲ ಆಗಬೇಕು ಅಂತ ನಾವು ಬೇಕಾದ್ರೆ ಭಗವಂತನನ್ನು ರಿಕ್ವೆಸ್ಟ್ ಮಾಡ್ಬೋದು. ಆ ಗ್ರಹ ಯಾವುದಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟ ದೇವತೆ ಮುಖಾಂತರವಾಗಿ ಭಗವಂತನಿಗೆ ಅನುಕೂಲ ಮಾಡಬೇಕು. ಸೂರ್ಯ ಅಂದ್ಕೊಳ್ಳಿ, ರಾಹು ಅಂದ್ಕೊಳ್ಳಿ, ದುರ್ಗಾದೇವಿ, ದುರ್ಗಾಗೆ ಸಂಬಂಧಪಟ್ಟ ಯಾವುದನ್ನು ಸೂಕ್ತ ಆಗಲಿ, ಆ ಜಪ ಆಗಲಿ, ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದಾಗಲಿ, ಈ ಥರ ನಾವು ಗೈಡ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಅವನಿಗೆ ಉಪಶಮನ ಆಗ್ತದೆ. ಅಷ್ಟು ದಿನ ವೆಯ್ಟ್ ಮಾಡಬೇಕಲ್ಲ, ಸ್ವಲ್ಪ ಉಪಶಮನ ಸಿಗುತ್ತೆ, ಬರೋ ಬೆನಿಫಿಟ್ಟು ತುಂಬ ಅನುಕೂಲವಾಗಿ ಸಿಗುತ್ತೆ, ಇವನಿಗೆ ಫೇವರಬಲ್ ಆಗಿರುತ್ತೆ. ಅಷ್ಟು ಮಾಡ್ಬೋದು ಅಷ್ಟೇ. 6 ತಿಂಗಳೇ ಆಗೋಗ್ಬೋದು, ಇವಾಗೇ ಆಗೋಗಬೇಕು ಅಂದರೆ ಅದಕ್ಕೆ ಯಾವ ಥರ ರೆಮಿಡಿಯೂ ಇಲ್ಲ. ಜ್ಯೋತಿಷ್ಯರು ಹೇಳ್ತಾರೆ ಇಲ್ಲ ರೀ ನೀವು ಈ ಪೂಜೆ ಮಾಡಿ ಇನ್ನೂ ಬೇಗ ಆಗುತ್ತೆ ಅಂತ ಅವರು ಓರಲ್ಲಾಗಿ ಹೇಳ್ಬೋದು. ಬಟ್ ಅದಕ್ಕೆ ಲಾಜಿಕಲಾಗಿ ಜ್ಯೋತಿಷ್ಯದಲ್ಲಿ ಯಾವ ರೀತಿ ಇಲ್ಲ. ಸೊ ಹೀಗೆ ನೋಡ್ತೇವೆ. ಸೊ ಜಾತಕನ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಒಂದು ಪರ್ಫೆಕ್ಟ್ ಒಂದು ವಿಷಯ ತಗೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟ ಗ್ರಹಗಳನ್ನೇ ನೋಡಿ ಡೈವರ್ಟ್ ಆಗಬೇಡಿ. ಆ ವಿಷಯಕ್ಕೆ ಸಂಬಂಧಪಟ್ಟ ಯಾವಾಗ ಅಂತ ಬಂದಾಗ ಮಾತ್ರ ದಶೆ ನೋಡಿ. ಸೊ ಆವಾಗ ಅದು ಅನುಕೂಲ ಆಗತ್ತಾ ಆಗಲ್ಲ ಅಂತಂದಾಗ ಗೋಚಾರ ನೋಡಿ. ಇಲ್ಲದ್ರೆ ನಾವು ಏನೋ ಪ್ರಶ್ನೆ ಹಾಕ್ಕೊಳ್ಳಂಗೆ ಈ ಗ್ರಹಗಳು ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಅಲ್ಲೇ ಸುತ್ತಾ ಇರ್ತೀವಿ ಅಷ್ಟೆ, ಜೋಬಲ್ಲೇ ಇರ್ತೀವಿ, ಎಲ್ಲ ಕಡೆ ಮನೆ ಹುಡುಕಿದಂಗೆ ಆಗ್ತದೆ. ಒಬ್ಬ ಹೇಳಿದ್ನಲ್ಲ, ಒಬ್ಬ ಹೆಣ್ಣು ಮಗಳು, ಒಬ್ಬ ಅಜ್ಜಿ ಹೊರಗಡೆ ಬಂದು ದೀಪದಲ್ಲೆಲ್ಲ ಹುಡುಕ್ತಾ ಇರ್ತಾಳೆ. ಒಬ್ಬ ಸಣ್ಣ ಹುಡುಗ ಬರ್ತೀವಿ, ಏನು ಅಜ್ಜಿ ಹುಡುಕ್ತಾ ಇದ್ದೀವಿ ಅಂದರೆ, ₹1 ಕಾಯಿನ ಹುಡುಕ್ತಾ ಇದ್ದೀನಪ್ಪ. ಹೌದಾ, ಎಲ್ಲಿ ಹಾಕ್ಕೊಂಡೆ ಅಜ್ಜಿ ಅಂತ ಕೇಳ್ತಾನೆ. ಮನೆ ಒಳಗೆ ಬಿಸಾಕ್ಕೊಂಡೆ ಅಂತಂತೆ. ಮನೆ ಒಳಗೆ ಬಿಸಾಕ್ಕೊಂಡ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ? ಮನೆ ಒಳಗೆ ಬೆಳಕಿಲ್ಲ, ಹೊರಗಡೆ ಬೆಳಕಿದೆ, ಅದಕ್ಕೋಸ್ಕರ ಹೊರಗಡೆ ಹುಡುಕ್ತಾ ಇದ್ದೀನಿ. ಮೂರ್ಖತನ ಆಗ್ತದೆ. ಹಾಗಾಗಿ ಏನು ಪ್ರಶ್ನೆ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಗ್ರಹಗಳನ್ನು ಮಾತ್ರ ನೋಡಿ, ಆವಾಗ ನಿಮಗೆ ಪರ್ಫೆಕ್ಟ್ ಆನ್ಸರ್ ಬರುತ್ತೆ, ಎಲ್ಲಿ ಕನ್ಫ್ಯೂಸ್ ಆಗಲ್ಲ. ಇಲ್ಲಾಂದರೆ ಕನ್ಫ್ಯೂಸ್ ಆಗಬೇಕಾಗಿ ಬರುತ್ತೆ. ಇದು ಇವತ್ತಿನ ಪಾಠ. ಸೊ ಇದರಲ್ಲಿ ಮತ್ತೇನಾದರೂ ನಿಮಗೆ ಪ್ರಶ್ನೆ ಏನಾದರೂ ಇದ್ದರೆ ನೀವು ಕೇಳ್ಬೋದು. ನಾನು ಮತ್ತೊಮ್ಮೆ ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಹಾಂ, ನಾನು ಅನ್ಮ್ಯೂಟ್ ಮಾಡಿದ್ದೇನೆ. ನೀವೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು.